ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ಗುರುಭಕ್ತರಾದ ತಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಇಂದಿನ ಸತ್ಸಂಗವನ್ನು ಆರಂಭ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಸತ್ಸಂಗಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಸತ್ಸಂಗದಲ್ಲಿ ಅಪ್ಪನ ಒಂದು ಆರಾಧನೆ ಹತ್ತಿರದಲ್ಲಿ ಇರುವುದರಿಂದ ಅದರ ಒಂದು ಪ್ರಯುಕ್ತ ಅಪ್ಪನ ಒಂದು ಸ್ಮರಣೆ ಮಾಡೋಣ ಅನ್ನೋ ಒಂದು ವಿಚಾರ ಮಾಡಿ ಗುರುಭಕ್ತರೆಲ್ಲರೂ ಅವರವರ ಒಂದು ಅನುಭವ, ಸ್ವಂತ ಜೀವನದ ಅನುಭವವೋ ಅಥವಾ ಅಪ್ಪನ ಚರಿತ್ರೆಯ ಭಾಗವೋ ಅಥವಾ ಹಿರಿಯರಿಂದ ತಿಳಿದು ಬಂದ ಒಂದು ಅಪ್ಪನ ವಿಚಾರಗಳನ್ನು ಒಂದು ಹಂಚಿಕೊಳ್ಳೋಣ ಒಬ್ರಿಗೊಬ್ಬರು ಅನ್ನೋ ಒಂದು ಉದ್ದೇಶದಿಂದ, ಆ ನಿಟ್ಟಿನಲ್ಲಿ ಒಂದು ಸ್ಮರಣೆ ಆಗತ್ತೆ ಎಲ್ಲರಿಗೂ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಅಪ್ಪನ ವೈಭವ ಅನ್ನುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಈಗ 5 ಸಂಚಿಕೆಗಳು ಪೂರ್ಣ ಆಗಿದೆ. ತಾವೆಲ್ಲರೂ ಕೇಳಿದ್ದೀರಾ. ಎಲ್ಲರೂ ಅವರವರದೇ ಆದ ರೀತಿಯಲ್ಲಿ ಒಂದು ಅಪ್ಪನ ಚರಿತ್ರೆಯ ಭಾಗ, ಅಪ್ಪನ ವಿಚಾರಗಳನ್ನು, ಹಾಡುಗಳನ್ನು ಹೇಳಿದ್ದಾರೆ. ಬಹಳ ಆನಂದ ಆಗ್ತಾ ಇದೆ. ಇವತ್ತು ನಾವು 6ನೇ ಒಂದು ಸಂಚಿಕೆ ಇದಕ್ಕೆ ಕಾಲಿಟ್ಟಿದ್ದೇವೆ. ಈ ದಿನ ಅಪ್ಪನ ವೈಭವದಲ್ಲಿ ಅಪ್ಪನ ಒಂದು ಸ್ಮರಣೆಯನ್ನು ಮಾಡಿಸ್ತಾ ಇರೋರು ಶ್ರೀಯುತ H.Y. ರಾಮರಾವ್ ಅವರು. ಅವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಹಾಗೂ ಇವತ್ತಿನ ಒಂದು ಸಂಚಿಕೆಯನ್ನು ಆರಂಭ ಮಾಡಬೇಕು ಅಂತ ವಿನಂತಿ ಮಾಡ್ಕೋತೀನಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಿನಾಯಕನ ಪಾದಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳು. ಭಕ್ತಮಾನಸ ಹಂಸಾಯ ಸಚ್ಚಿದಾನಂದರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ಶಂಕರಲಿಂಗ ಭಗವಾನರಾದ ನಮ್ಮ ಅಪ್ಪ ಅವರ ಪಾದಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳು. ಅಡಿಗೆ ಸತ್ಯಣ್ಣ ಅವರು ಬರೆದಂಥ ಶಂಕರಲಿಂಗ ರಕ್ಷಿಸು ನಮ್ಮನ ವರತ ಅಂತ ಹೇಳಿ ಅದರಲ್ಲಿ ಒಂದು ಪದ್ಯವನ್ನು ಹೇಳ್ತೀನಿ. ಲೋಕಿಕರ ಏಳು ಪ್ರಕಟವಾಗುತ್ತಲ ಕೆವಾಳರರೊಂದುಗೂಡಿಸಿ ನಾಕ ನಿಳೆಯರಿಗರಿದೆ ನಿಪಬೋಧಾಮೃತವ ಸೂಸಿ ಕಾಕುಯುಕುತಿಯ ಬಾಧ ಬಿಡಿಸುತ್ತ ನೇಕ ಭಕ್ತರ ಪೊರೆದ ಪುಣ್ಯ ಶ್ಲೋಕ ಶಂಕರಲಿಂಗ ರಕ್ಷಿಸು ನಮ್ಮನವರತ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಹಾಗೆಯೇ ನಮ್ಮ ಅಪ್ಪನ ಭಕ್ತರ ಪಾದಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳು. ನಾನು ಇವತ್ತು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂದರೆ, ಅಪ್ಪ ಅವರು ಪರಮ ಪುರುಷರ ಮತ್ತು ಅವತಾರ ಪುರುಷರ ಸಂಗಮ ಅಂತ ಹೇಳಕ್ಕೆ ಹೊರಟಿದ್ದೀನಿ. ಬರೇ ಶಂಕರಲಿಂಗ ಭಗವಾನರಲ್ಲ, ಅವರು ಪರಮ ಪುರುಷರ, ಅವತಾರ ಪುರುಷರ ಸಂಗಮ. ಆ ಸಂಗಮ ಹೇಗೆ ಎಂಬುದನ್ನು ನಮಗೆ ಇರತಕ್ಕಂಥ ಆಧಾರ ಅಂದರೆ ಗುರು ಕಥಾಮೃತ ಮತ್ತು ಗುರುಚರಿತ್ರೆ ಮತ್ತು ಗುರುಚರಿತಾಮೃತ ಅಂತ 3 ಪುಸ್ತಕಗಳಿವೆ. ಗುರು ಕಥಾಮೃತ ಆರಾಸೆ ಅವರು ಬರೆದಿರೋದು, ಅವರು ಅಣಜಿ ಸೇತುರಾಮ್ರವರು. ಗುರುಚರಿತ್ರೆ ಅಡಿಗೆ ಸತ್ಯಣ್ಣವರು ಬರೆದಿರತಕ್ಕಂಥದ್ದು. ಆಮೇಲೆ ಗುರುಚರಿತಾಮೃತ ಅಡಿಗೆ ಚಿದಂಬರಣ್ಣವ್ರು ಬಂದಿರೋದು. ಅವರೇ ಅಣ್ಣ ತಮ್ಮಂದರು. ಅವರು 3 ಪುಸ್ತಕಗಳನ್ನು ನಮಗೆ ದಯಪಾಲಿಸಿದ್ದಾರೆ. ಅವುಗಳಲ್ಲಿ ಸಾಕಷ್ಟು ವಿಷಯ ಇದೆ. ಅಷ್ಟೇ ಅಲ್ಲದೆ ಇನ್ನೂ ಅನೇಕ ವಿಷಯಗಳು ಇದ್ದರೂ ಕೂಡ ಇಷ್ಟಾರು ನಮಗಿದೆಯಲ್ಲ, ಇಲ್ಲದೇ ಇದ್ದರೆ ಅಪ್ಪನ ವಿಷಯ ನಮಗೆ ಬಹಳಷ್ಟು ಬಿಟ್ಟೇ ಹೋಗ್ತಾ ಇದ್ದು. ಅವರ ಬರೆದಿರೋದ್ರಿಂದ ನಮಗೆ ಸಾಕಷ್ಟು ಅಪ್ಪನ ವಿಷಯ ಸಿಗ್ತಾ ಇದೆ. ನಾನು ಪ್ರಾರಂಭಕ್ಕೆ ಅಪ್ಪ ಅವರು ಮಾಳಿನಹಳ್ಳಿ ರಂಗನಾಥನ ಅವತಾರ ಎಂಬುದನ್ನು ಮೊದಲು ಹೇಳಕ್ಕೆ ಬಯಸ್ತೇನೆ. ಮಾಳಿನಹಳ್ಳಿ ರಂಗನ ಅವತಾರ ಹೇಗೆ? ಕೃಷ್ಣಪ್ಪ ಮತ್ತು ಸುಬ್ಬಮ್ಮ ಇವರು ಶಂಕರಲಿಂಗ ಭಗವಾನರು ಅವರ ತಂದೆ ತಾಯಿಗಳು. ಅವರು ಹೊಳಲ್ಕೆರೆಯಲ್ಲಿ ಗಣಪತಿಯ ಸೇವೆ ಮಾಡ್ತಾಯಿದ್ರು.
ರಂಗಪ್ಪನವರು ಅಲ್ಲೇ ಇದ್ದ ತಮ್ಮ ತೋಟದ ಬಾವಿಯ ಕಟ್ಟೆ ಮೇಲೆ ಸಂಧ್ಯಾವನ ಮಾಡೋದಕ್ಕೆ ಕೂತರು. ಎದುರಿಗೆ ಗಣಪತಿ ಕಾಣ್ತಾ ಇತ್ತು. ಆ ಗಣಪತಿ ಬಯಲು ಗಣಪತಿ ಅಂತ, ಬಯಲು ಗಣಪತಿ, ತೂಗೋ ಗಣಪತಿ ಅಂತ ಜಾನಪದ ಸಾಹಿತ್ಯದಿಂದಲೂ ಕೂಡ ಆ ಗಣಪತಿ ಪ್ರಸಿದ್ಧವಾದ್ದು ಬಹಳ ಹಿಂದ್ಲಿಂದ. ಅದಕ್ಕೆ ಯಾರು ಆ, ಮರೆ ಇದನ್ನು ಕಟ್ಟಿರಲಿಲ್ಲ. ಅದು ಬಿಸಿಲು ಮಳೆಗೆ ಅದು ಯಾವಾಗಲೂ ಅದು ತೆರೆಕೊಂಡೇ ಇತ್ತು. ಇತ್ತೀಚೆಗೆ ಪಾಳೆಗಾರ ವಂಶದವರು ಅದನ್ನು ಕಟ್ಟಿಸಿದರೆ ಮೇಲೆ ಅದು ಗೋಪುರ ಆಗಿದೆ. ಬೈ ಅದು ಯಾರು ವರವನ್ನು ಕೇಳ್ತಾರೋ ಆ ವರವನ್ನು ಕೊಡತಕ್ಕಂತಹ ಪ್ರಸಿದ್ಧವಾದ ಗಣಪತಿ. ವರವನ್ನು ಕೇಳಿ ಇಷ್ಟಾರ್ಥ ಈಡೇರಿದರೆ ಆ ಕಡುಬಿನ ಸರವನ್ನು ಹಾಕ್ತಕ್ಕಂಥ ಒಂದು ಪದ್ಧತಿ ಇತ್ತು. ಹಾಗೆ ಇಷ್ಟಾರ್ಥ ಈಡೇರದೇ ಇರೋರು ಏನು ಮಾಡ್ತಿದ್ರು, ಕಡುಬಿನ ಸರವನ್ನು ಮಾಡಿ ಸಂತರ್ಪಣೆ ಮಾಡ್ತಾಯಿದ್ರು. ವಿನಾಯಕನ ಹೆಸರಿನಲ್ಲಿ ಆ ಒಂದು ಸೇವೆಯನ್ನು ಮಾಡ್ತಾಯಿದ್ರು. ಆ ರೀತಿಯಾಗಿ ಕೃಷ್ಣಪ್ಪನವರು ಸಹ ಗಣಪತಿಯ ಸೇವೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಅವರು ಸಂಧ್ಯಾವನ ಮಾಡೋಕ್ಕೆ ಕೂತಾಗ ಅವರು ಕೇಳ್ಕೊಂಡ್ರು, ನನ್ನ ಇಷ್ಟಾರ್ಥ ಈಡೇರುತ್ತೆ ಇರಿದ್ರೆ ಈಗಲೇ ಎದುರುಗಡೆ ಇರ್ತಕ್ಕಂಥ ತೆಂಗಿನ ಮರದಿಂದ ಹಾಗೆ ತೆಂಗಿನಕಾಯಿ ಬಿದ್ದು ಬಿಡಬೇಕು ಎದುರುಗಡೆಗೆ ಅಂತ ಕೇಳ್ಕೊಂಡ್ರು. ಅವರು ಹೀಗೆ ಹೇಳಿದ ಒಂದು ಕ್ಷಣದಲ್ಲೇ ಮೇಲಿನಿಂದ ತೆಂಗಿನಕಾಯಿ ದಪ್ಪತ್ತ ಬಿತ್ತು. ಆದ್ದರಿಂದ ನನ್ನ ಇಷ್ಟಾರ್ಥ ಈಡೇರುತ್ತೆ ಅಂತ ಹೇಳಿ ಆ ತೆಂಗಿನಕಾಯಿ ತಗೊಂಡು ವಿನಾಯಕನಿಗೆ ಮಂಗಳಾರತಿ ಮಾಡಿಸಿ ಆ ಪ್ರಸಾದವನ್ನು ಮನೆಗೆ ತಗೊಂಡೋಗಿ ಸುಬ್ಬಮ್ಮನವ್ರಿಗೆ ಕೊಟ್ಟು ತಾವು ಸೇರಿಸ್ತಾರೆ. ಅವತ್ತಿನ ರಾತ್ರಿ ಸ್ವಪ್ನದಲ್ಲಿ ವಿನಾಯಕ ಒಟುವೇಷದಲ್ಲಿ ಬಂದು ನಿಮ್ಮ ಇಷ್ಟಾರ್ಥ ಈಡೇರಬೇಕಾದ್ರೆ ನೀವು ನಿಮ್ಮ ಮನದೇವರಾದ ಮಾಳೆನಹಳ್ಳಿ ರಂಗಪ್ಪನನ್ನು ನೀವು ಸೇವೆ ಮಾಡಿ, ರಂಗಪ್ಪನ ಸೇವೆ ಮಾಡಿ, ಹಾಗಾದರೆ ನಿಮ್ಮ ಇಷ್ಟಾರ್ಥ ಈಡೇರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕೃಷ್ಣಪ್ಪ ಮತ್ತು ಸುಬ್ಬಮ್ಮ ದಂಪತಿಗಳು ಮಾಳೇನಹಳ್ಳಿಗೆ ಹೋಗ್ತಾರೆ. ಮಾಳೇನಹಳ್ಳಿ, ನುಲೇನೂರು, ಬಸಾಪುರ, ರಂಗಾಪುರ ಇವುಗಳು ಕೃಷ್ಣಪ್ಪನವರ ಪಾಲಿಗೆ ಬಂದಂಥ ಶಾನ್ಬೋಕೆ ಊರುಗಳು. ಮಾಳೇನಹಳ್ಳಿ ಇವರ ಶಾನ್ಬೋಕೆ ಊರಾಗಿರುತ್ತೆ. ಅಲ್ಲಿ ರೈತರು ಯಾವಾಗ ಶಾನ್ಭೋಗ ದಂಪತಿಗಳು ಬಂದರೋ ಅವರಿಗೆ ಬೇಕಾದ ಅನುಕೂಲತೆಗಳನ್ನು ಮಾಡಿಕೊಟ್ರು, ಮನೆ ಕಟ್ಟಿಕೊಟ್ರು. ಅದರ ಪಕ್ಕದಲ್ಲೇ ದೊಡ್ಡ ಒಂದು ರೊಪ್ಪ ಇತ್ತು. ಅಲ್ಲಿ ಅನೇಕ ಹಸುಗಳಿದ್ವು. ಅವರಿಗೆ ಹಾಲು ಮೊಸರಿನ ತೊಂದರೆನೇ ಇರಲಿಲ್ಲ. ಹೀಗಾಗಿ ಅವರು ಅಲ್ಲಿ ರಂಗನಾಥನ ಸೇವೆಗೆ ನಿಂತರು. ರಂಗನಾಥನ ಸೇವೆ ಅಂದರೆ ದಿವಸ ಪೂಜೆ ಮಾಡ್ತಾಯಿದ್ರು. ಪೂಜೆ, ನೈವೇದ್ಯ, ಮಂಗಳಾರತಿ, ಅದಾದಮೇಲೆ ಹೆಜ್ಜೆ ನಮಸ್ಕಾರ, ಪ್ರದಕ್ಷಿಣೆ, ಹೀಗೆ ನಾನಾ ರೂಪದ ರಂಗಪ್ಪನ ಸೇವೆಯನ್ನು ಮಾಡ್ತಾ ಬಂದರು. ಒಂದು ದಿವಸ ಮಧ್ಯಾಹ್ನ ಸುಬ್ಬಮ್ಮನವರು ಮಲಗಿದರೆ ಅವರಿಗೆ ಅರ್ಧ ಕನಸು, ಅರ್ಧ ಎಚ್ಚರ ಈಗಿರ್ತಕ್ಕಂಥ ಈಗಿನ ಸ್ಥಿತಿಯಲ್ಲಿದ್ದರು. ಆವಾಗ ಅವರಿಗೆ ಏನು ಕಾಣಿಸ್ಕೊಳ್ತಪ್ಪ ಅಂದರೆ ರಂಗಪ್ಪನ ಮೂರ್ತಿಯಿಂದ ಒಂದು ಬೆಳಕಿನ ಗೋಳ, ದುಂಡು ಚೆಂಡಿನ ಆಕಾರದಲ್ಲಿದ್ದ ಬೆಳಕು ಸೀದಾ ಗರ್ಭಗುಡಿಯಿಂದ ಹೊರಗಡೆ ಬಂದಿದ್ದು ದೇವಸ್ಥಾನದ ಹೊರಗಡೆ ಬಂದು ಅದು ಸೀದಾ ಸುಬ್ಬಮ್ಮನವರ ಇದ್ದ ಮನೆ ಹತ್ತಿರ ಬಂದು ಸುಬ್ಬಮ್ಮನವರ ಗರ್ಭವನ್ನು ಪ್ರವೇಶಿಸಿತು. ತಕ್ಷಣವೇ ಅವರಿಗೆ ಎಚ್ಚರ. ಆವಾಗ ತಮ್ಮ ಯಜಮಾನರಾದ ಕೃಷ್ಣಪ್ಪನವರನ್ನು ಸುಬ್ಬಮ್ಮನವ್ರು ಕೇಳ್ತಾರೆ, ಹೀಗೆ ನನಗೆ ಕನಸು ಬಂತು, ಏನಿದೆ ಅರ್ಥ? ನಿನ್ನ ಹೊಟ್ಟೆಯಲ್ಲಿ ಪರಮ ಪುರುಷನಾದ ಪರಮಾತ್ಮ ಅವನೇ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ ಅಂತ ಹೇಳಿ ಅವರು ಹೇಳಿದರು. ಹೇಳಿದ ಮೇಲೆ ಇಬ್ಬರೂ ಕೂಡ ದಂಪತಿಗಳು ಬಹಳ ಸಂತೋಷದಿಂದ ರಂಗನಾಥನ ಸೇವೆಯನ್ನು ಮುಂದುವರಿಸಿದರು. ಸ್ವಲ್ಪ ದಿವಸದಲ್ಲಿ ಅವರ ಸೇವೆ ಮುಕ್ತಾಯವಾಗುತ್ತೆ. ಆವಾಗ ಬಹಳಷ್ಟು ಜನ ಸುವಾಸನೆಯರನ್ನು ಊಟಕ್ಕೆ ಕರೀತಾರೆ. ಅವರಿಗೆಲ್ಲ
ಉಡುಗೊರೆಗಳನ್ನು ಕೊಡ್ತಾರೆ. ಆಮೇಲೆ ಮಂಗಳ ದ್ರವ್ಯಗಳನ್ನು ಕೊಡ್ತಾರೆ. ಹೀಗೆ ಸುವಾಸನೆಯರು ದಂಪತಿಗಳ ಸಂತರ್ಪಣೆ ಆಗುತ್ತೆ. ಸಂತರ್ಪಣೆ ಎಲ್ಲ ಆದಮೇಲೆ ಸೇವೆ ಮುಗೀತು ಅಂತ ಹೇಳಿ ಪುನಃ ಮತ್ತೆ ಹೊಳಲ್ಕೆರೆಗೆ ಹೋಗ್ತಾರೆ. ಹೊಳಲ್ಕೆರೆಗೆ ಹೋಗಿ ವಿನಾಯಕನ ಸೇವೆಯನ್ನು ಮುಂದುವರಿಸ್ತಾರೆ. ಆವಾಗ ಒಂದು ದಿವಸ ವಿನಾಯಕ ಬಂದು ನಿಮ್ಮ ಇಷ್ಟಾರ್ಥ ಇಷ್ಟರಲ್ಲೇ ಈಡೇರುತ್ತೆ, ನೀವು ಸಂತೋಷವಾಗಿರ್ರಿ ಅಂತ ಹೇಳಿ ಹೋಗ್ಬಿಡ್ತಾನೆ. ಹೋದ ತಕ್ಷಣವೇ ಅವರಿಗೆ ಮಗು ಜನನ ಆಗುತ್ತೆ. ಆ ಮಗುವಿಗೆ ಮೊದಲೇ ಸಾಹುಕಾರರು ಬೇಕಾದಷ್ಟು ನಾಮಕರಣಕ್ಕೆ ಭಾಳಷ್ಟು ಏರ್ಪಾಡನ್ನು ಮಾಡಿದ್ರು. ಕೃಷ್ಣಪ್ಪನವರು ಜಾತಕವನ್ನು ಬರೆಸ್ತಾರೆ. ಜಾತಕದಲ್ಲಿ ಏನಿತ್ತಪ್ಪ ಅಂತ, ಶಂಕಲಿಂಗ ಭಗವಾನರು ಎಂಬ ಹೆಸರು ಆಮೇಲೆ ಬರುತ್ತೆ. ಅವರಿಗೆ ಹುಟ್ಟಿದ ಮೇಲೆ ಅವರ ತಂದೆ ಇಟ್ಟ ಹೆಸರು ರಂಗಪ್ಪ ಅಂತ. ಆ ರಂಗಪ್ಪ ಅಂತ ಹೆಸರಿಟ್ಟರೆ ಅವರಿಗೆ ಹುಚ್ಚಿಡಿತಾ ಇತ್ತಂತ ಮನೆತನದಲ್ಲಿ. ಆದರೆ ಕೃಷ್ಣಪ್ಪನವರು ಅದನ್ನೆಲ್ಲ ಲೆಕ್ಕಿಸದೆ ಅವರಿಗೆ ರಂಗಪ್ಪನ ಅಂಶದಿಂದ ಹುಟ್ಟಿದಾನೆ, ಅವನು ರಂಗನಾಥನೇ ಅಂತ ಹೇಳಿ ಅವರಿಗೆ ರಂಗಪ್ಪ ಅಂತ ಹೆಸರಿಟ್ಟರು. ಜನ್ಮನಾಮ ದತ್ತಾತ್ರೇಯ, ವ್ಯಾವಹಾರಿಕ ನಾಮ ರಂಗನಾಥ ಅಂತ. ಆ ಜಾತಕವನ್ನು ಅವರು ಕುತೂಹಲದಿಂದ ಜೋಯಿಸರಿಗೆ ತೋರಿಸಿದ್ರು. ಆ ಜಾತಕ ಹೇಗಿದೆ, ಜಾತಕಸ್ಥನಿಗೆ ಪಂಚಮಹಾಪುರುಷ ಯೋಗದಲ್ಲಿ ಒಂದಾದ ಸಾತ್ವಿಕ ಶುಭಯೋಗ ಹಂಸಯೋಗವಿದೆ. ಹಂಸಯೋಗ ಇದೆ. ಲಗ್ನಕ್ಕೆ ಪಂಚಮಾಧಿಪತಿಯಾದ ವ್ಯಯಾಧಿಪತಿ ಶುಕ್ರನು ತೃತೀಯದಲ್ಲಿ ರವಿಯೊಡಗೂಡಿ ಅಸ್ತನಾಗಿದ್ದರಿಂದ ಜಾತಕಸ್ಥನು ಭೋಗಭಾಗ್ಯಗಳನ್ನು ತ್ಯಜಿಸುವನು. ಈತನಿಗೆ ವಾಕ್ಪತಿ ಸಂಯೋಗವಿದ್ದು ಬ್ರಹ್ಮಾಧಿಕಾರಿಯಾಗುತ್ತಾನೆ. ಸನ್ಯಾಸ ಯೋಗ ಇದೆ. ಸಮಸ್ತ ಶಾಸ್ತ್ರಗಳು ಇವನಿಗೆ ಕರತಲಾಮೃತವಾಗಿರ್ತವೆ. ಶನಿವಾರದ ಕೊನೆಯ ಯಾಮದಲ್ಲಿ ಜನಿಸೋದ್ರಿಂದ ಇವನು ದತ್ತಾತ್ರೇಯ ಅಂಶ ಸಂಭೂತ. ಇವನು ಅವಧೂತನಾಗುತ್ತಾನೆ. ಕೋದಂಡರಾಹು ಯೋಗವಿರಿಂದ ಇವನು ಶರಣ್ಯನಾಗುತ್ತಾನೆ. ಲಗ್ನಾಧಿಪತಿಯಲ್ಲಿ ವಕ್ಸನಾಧಿಪತಿ ಭಾಗ್ಯದಲ್ಲಿ ಇರೋದ್ರಿಂದ ಇವನು ನಿರ್ಮಲ ಬೋಧ ಸಮರ್ಥನಾಗ್ತಾನೆ, ಅಂದರೆ ಗುರುವಾಗ್ತಾನೆ ಅಂತ ಅರ್ಥ. ದೇಹ ಕಾಲದಲ್ಲಿ ಬ್ರಹ್ಮ ವಿಚಾರ ಮಾಡ್ತಾನೆ. ದೇಹ ಕಾಲದಲ್ಲಿ ಸದಾ ಬ್ರಹ್ಮ ವಿಚಾರವನ್ನೇ ಮಾಡಿದರು ರಂಗಪ್ಪನವರು, ಶಂಕಲಿಂಗ ಭಗವಾನರು. ಆದ್ದರಿಂದ ಈ ಜಾತಕದಲ್ಲಿ ಇದೊಂದನ್ನು ಬಿಟ್ಟು ಇನ್ನು ಉಳಿದವೂ ಕೂಡ ಎಲ್ಲವೂ ನಡೆದು ಸನ್ಯಾಸಿಗಳು ಆದರು, ಗುರುಗಳು ಆದರು, ಅವರು ನಿರ್ಮಲ ಬೋಧೆಯನ್ನು ಮಾಡಿದರು, ಶರಣ್ಯರೂ ಆಗಿದ್ದರು. ಆದ್ದರಿಂದ ಈ ಜಾತಕದಲ್ಲಿ ಇರತಕ್ಕಂಥ ಎಲ್ಲ ನಿಜವಾಯಿತು. ಈ ಮಗುವಿನ ಮೇಲೆ ಕೆಲವು ಗುರುತುಗಳಿದ್ದವು. ಆ ಗುರುತುಗಳು ಏನು ಹೇಳ್ತವೆ ನೋಡೋಣ. ಮಗುವಿನ ಮೇಲೆ ಬಾವುಟದ ಗುರುತಿತ್ತಂತ. ಬಾವುಟ ಗುರುತು ಏನು ಹೇಳುತ್ತೆ, ಸನ್ಯಾಸ ಯೋಗ ಇದೆ ಅಂತ ಹೇಳಿ ಸನ್ಯಾಸಿ ಆಗ್ತಾನೆ. ಆಮೇಲೆ ಶಂಕುಚಕ್ರ ಗದೆ ತ್ರಿಶೂಲ. ಶಂಕುಚಕ್ರ ಇದ್ದರೆ ಸರಿ ವಿಷ್ಣು ಅವತಾರ, ತ್ರಿಶೂಲ ಇದ್ದರೆ ಶಿವನ ಅವತಾರ. ಆದರೆ ಎರಡು ಇರೋದ್ರಿಂದ ಇವರು ಚಿದಂಬರನ ಅವತಾರ ಅಂತ ಹೇಳಲಾಗುತ್ತೆ. ಶನಿವಾರ ಬೆಳಗ್ಗಿನ ಜಾವ ಹುಟ್ಟಿರೋದ್ರಿಂದ ಇವನಿಗೆ ದತ್ತಾತ್ರೇಯನ ಅಂಶ, ದತ್ತನ ಅವತಾರ. ನಿರ್ಮಲ ಬೋಧ ಸಮರ್ಥನಾಗ್ತಾರೆ, ಅದರಿಂದ ಗುರು ಆಗ್ತಾನೆ ಅಂತ ಆವಾಗಲೇ ಹೇಳಲಾಗಿತ್ತು. ಅಷ್ಟಲ್ದಲೇ ಇವರು ಮುಂದೆ ದೊಡ್ಡವರಾಗಿ ಮಾಳನಹಳ್ಳಿಯಲ್ಲಿ ನೆಲೆಸಿ ಮಾಳನಹಳ್ಳಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾರೆ. ಜೀರ್ಣೋದ್ಧಾರ ಮಾಡಿದ ಮೇಲೆ ಕೊಮಾರನಹಳ್ಳಿಗೆ ಹೊರಡ್ತಾರೆ. ಕೊಮಾರನಹಳ್ಳಿಗೆ ಹೊರಡ್ಬೇಕಾದ್ರೆ ಅನೇಕ ಊರುಗಳಲ್ಲಿ ತಮ್ಮ ಶಿಷ್ಯರನ್ನು ಸಂದರ್ಶನ ಮಾಡೋದಕ್ಕೋಸ್ಕರ ಅವರು ಹೊರಟಾಗ ಮಾಳನಹಳ್ಳಿಯ ಪೂಜೆ ಮತ್ತು ಇವುಗಳನ್ನು ನೋಡ್ಕೊಳ್ಳೋದಕ್ಕೆ ರಾಜಣ್ಣನಿಗೆ ವಹಿಸ್ತಾರೆ. ರಾಜಣ್ಣನಿಗೆ ನೀನು ಅರ್ಚಕನಾಗಿರಪ್ಪ, ನೀನು ರಂಗನಾಥ, ಚಿದಂಬರ, ಇವುಗಳ ಲಕ್ಷ್ಮೀದೇವಿ, ಆಮೇಲೆ ಗಣಪತಿ, ಆಂಜನೇಯ ಇವುಗಳ ಪೂಜೆ ಅರ್ಚಕನಾಗಿ ನೀನು ಇಲ್ಲಿ ನೆಲೆಸು. ಮತ್ತು ಹಾಗಾಗಿ ಕಾಲಕ್ಕೆ ಏನು ನಡಿಬೇಕೋ ಆ ಕಾರ್ಯಗಳನ್ನು ನೀನು ನಡೆಸು. ನಿನ್ನ ಸಹಾಯಕರಾಗಿ ಅಚ್ಚಣ್ಣ ಮತ್ತು ರಾಮಣ್ಣ ಅವರು ಮಕ್ಕಳು, ಅವರಿಗೆ
ಜವಾಬ್ದಾರಿಯನ್ನು ಕೊಡ್ತಾರೆ. ಅಷ್ಟಲ್ಲದೆ ಕೊನೆಗೆ ಒಂದು ಮಾತೇನು ಹೇಳ್ತಾರೆ, ನಾನು ಗೌಪ್ಯವಾಗಿ ರಂಗನಾಥನ ಮೂರ್ತಿಯಲ್ಲಿ ಇರುತ್ತೇನೆ. ನಾನು ಆದ್ದರಿಂದ ನೀವೇನು ರಂಗನಾಥನಿಗೆ ಸೇವೆ ಮಾಡ್ತೀರೋ ಅದಷ್ಟು ನನಗೂ ಸಲ್ಲುತ್ತೆ, ನಾನೇ ರಂಗನಾಥ ಅಂತ ಹೇಳಿ ಆವಾಗ ಹೇಳಿ ಅವರು ಮಾಳದಳ್ಳಿಯನ್ನು ಬಿಡ್ತಾರೆ. ಆದ್ದರಿಂದ ಶಂಕರಲಿಂಗ ಭಗವಾನರು ರಂಗಪ್ಪನ ಅವತಾರ, ಪಂಪಾ ವಿರೂಪಾಕ್ಷನ ಅವತಾರ. ಇದು ಹೆಂಗೆ? ಮುರುಗೋಡು ಚಿದಂಬರ ದೀಕ್ಷಿತರ ಶಿಷ್ಯರಾದ ರಾಜಾರಾಮರು ಅನೇಕ ಅಭಂಗಗಳನ್ನು ಬರೆದರು. ಭಕ್ತಿ ಪ್ರಚಾರಕ್ಕೋಸ್ಕರ ಈ ಅಭಂಗಗಳನ್ನು ಅವರು ಉಪಯೋಗಿಸಿದರು. ಆ ಅಭಂಗಗಳ ಒಂದರಲ್ಲಿ ಏನು ಹೇಳಿದೆ, ಪಂಪಾ ವಿರೂಪಾಕ್ಷನ ಅವತಾರಿಗಳು 4 ಜನ. ಯಾರಪ್ಪ? ಮುರುಗೋಡು ಚಿದಂಬರ ದೀಕ್ಷಿತರೊಬ್ಬರು, ಆಮೇಲೆ ಹಂಪೆ ಬಿಷ್ಟಪ್ಪನವರು. ವಿರೂಪಾಕ್ಷ ದೇವಸ್ಥಾನದ ಎದುರಿಗೆ ಒಂದು ರಾಜಗೋಪುರ ಇದೆ, ಆ ರಾಜಗೋಪುರವನ್ನು ಕಟ್ಟಿಸಿದವರು ಬಿಷ್ಟಪ್ಪನವರು. ಆದ್ದರಿಂದ ಆ ಗೋಪುರಕ್ಕೆ ಬಿಷ್ಟಪ್ಪ ಗೋಪುರ ಅಂತ ಕರೀತಾರೆ. ಅದಾದಮೇಲೆ ಅಗಡಿ ಶೇಷಾಚಲ ಸದ್ಗುರುಗಳು 3 ಜನ ಆಯಿತು. ಇನ್ನೊಬ್ಬರು ತುಂಗಭದ್ರೆಯ ದಕ್ಷಿಣಕ್ಕೆ ಅವತಾರ ಮಾಡ್ತಾರೆ ಅಂತ ಹೇಳಿ ಆ ಒಂದು ಅಭಂಗದಲ್ಲಿದೆ. ಅದರ ಪ್ರಕಾರ ತುಂಗಭದ್ರೆಯ ದಕ್ಷಿಣಕ್ಕೆ ಅವತಾರ ಮಾಡಿದರೆ ಶಂಕರಲಿಂಗ ಭಗವಾನರು ಆದ ನಮ್ಮ ಅಪ್ಪ ಅವರು. ಆದ್ದರಿಂದ ಅಪ್ಪ ಅವರು ಪಂಪಾ ವಿರೂಪಾಕ್ಷನ ಅವತಾರ ಅಂತ ಹೇಳಿ ನಾವು ಹೇಳ್ತೀವಿ. ನೆಕ್ಸ್ಟು ಚಿದಂಬರನ ಅವತಾರ ಅನ್ನೋಕ್ಕೆ ಇನ್ನೂ ಒಂದು ಐತಿಹ್ಯ ಇದೆ. ಹಂಪೆಯಲ್ಲಿ ಕರಿ ವಿರೂಪಾಕ್ಷ ಜಯಸರು ಮತ್ತು ಬಿಳಿ ವಿರೂಪಾಕ್ಷ ಜಯಸರು ಮತ್ತು ವೆಂಕಣ್ಣಯ್ಯನವರು ಅಂತ ಹೇಳಿ ಇವರು 3 ಜನ ಸೇವೆ ಮಾಡ್ತಾ ಇರ್ತಾರೆ. ಇದ್ದಕ್ಕಿದ್ದಂಗೆ ಶತ್ರು ದಾಳಿ ಶುರುವಾಗ ಬಹುಮನಿ ರಾಜ್ಯದ ಸೈನ್ಯ ವಿಜಯನಗರದ ಮೇಲೆ ದಾಳಿ ಮಾಡುತ್ತೆ. ಆವಾಗ ಆಗಾಗ್ಗೆ ಚಿತ್ರದುರ್ಗದ ಪಾಳೆಗಾರರಾದ ಮತ್ತಿ ತಿಮ್ಮಣ್ಣ ನಾಯಕರು ಬರ್ತಾ ಇರ್ತಾರೆ. ಇವರಿಗೆ ಚೆನ್ನಾಗಿ ಪರಿಚಯ. ಆವಾಗ ಜೋಯಿಸ್ರೆ, ನೀವು 3 ಜನ ಒಟ್ಟುಗೂಡಿ ಗುಪ್ತ ಸುರಂಗದ ಮಾರ್ಗವಾಗಿ ನೀವು ಚಿತ್ರದುರ್ಗಕ್ಕೆ ಬಂದು ಮುಂದಿನದನ್ನು ನಾನು ನೋಡ್ಕೊತೀನಿ ಅಂತ ಹೇಳಿ ತಿಮ್ಮಣ್ಣನವರು ಹೇಳಿ ಹೋಗಿಬಿಡ್ತಾರೆ. ಆವಾಗ ಸಂದರ್ಭ ನೋಡಿಕೊಂಡು 3 ಜನವು ಹೇಳಿ 3 ಸಂಸಾರಗಳು ಗುಪ್ತವಾದ ಒಂದು ಮಾರ್ಗವಾಗಿ ಸೀದಾ ಚಿತ್ರದುರ್ಗಕ್ಕೆ ಬಂದು ಪಾಳೆಗಾರರನ್ನು ಕಾಣ್ತಾರೆ. ಆವಾಗ ಮತ್ತೆ ತಿಮ್ಮಣ್ಣ ನಾಯಕರು ಕರಿ ವಿರೂಪಾಕ್ಷ ಜಯಸರಿಗೆ ಅರಮನೆ ಪೂಜೆಯನ್ನು ವಹಿಸ್ತಾರೆ. ಬಿಳೆ ವಿರೂಪಾಕ್ಷ ಜಯಸರಿಗೆ ಅಣಜಿ ಸುಂಕವನ್ನು ಸುಂಕವನ್ನು ಸಂಗ್ರಹಿಸೋದು, ಶಾನ್ಬೋಕೆ ಇವುಗಳನ್ನು ವಹಿಸ್ಕೊಡ್ತಾರೆ. ವೆಂಕಣ್ಣಯ್ಯನವರಿಗೆ ಹೊಳಲ್ಕೆರೆ ಶಾನ್ಬೋಕೆ ಮತ್ತು ಸುಂಕ ವಸೂಲಿ ಇವುಗಳನ್ನು ವಹಿಸಿಕೊಡ್ತಾರೆ. ಹೀಗೆ ಅಣಜಿಯಲ್ಲಿ ವಿರೂಪಾಕ್ಷ ಜಯಸರಿಗೆ ನಾರಾಯಣ ಜಯಸರು ಮಗನಾಗಿ ಹುಡ್ತಾರೆ. ಅವರಿಗೆ ಮದುವೆ ಮಾಡ್ತಾರೆ. ಆದರೆ ಭಾಳಷ್ಟು ವರ್ಷ ಮಕ್ಕಳಿರಲ್ಲ. ಆದ್ದರಿಂದ ಮುರುಗೋಡು ಚಿದಂಬರ ದೀಕ್ಷಿತರನ್ನು ಕಂಡು ಬರಬೇಕು ಅಂತ ಹೇಳಿ ಮನಸ್ಸು ಮಾಡ್ತಾರೆ. ಆವಾಗ ವಿರೂಪಾಕ್ಷ ಜಯಸರು ಮತ್ತು ಹೊನ್ನೂರು ಕೃಷ್ಣಪ್ಪನವರು ಅವರು ಶಿರಹಟ್ಟಿಗೆ ಹೊರಡ್ತಾರೆ. ಶಿರಹಟ್ಟಿಯಲ್ಲಿರ್ತಾರೆ ಚಿದಂಬರ ದೀಕ್ಷಿತರು. ಅಲ್ಲಿ ಹೋಗಿದ ಮೇಲೆ ಅಲ್ಲಿ ಲಕ್ಷಾಂತರ ಜನ, ಅಲ್ಲಿ ಹೆಂಗಪ್ಪ ಪದ್ಧತಿ ಅಂದರೆ ಚಿದಂಬರ ದೀಕ್ಷಿತರು ಹೆಸರು ಹಿಡಿದು ಕೂಗ್ತಾರೆ, ಇಂಥವ್ರು ಬರ್ರಿ ಅಂದರೆ ಅವರಷ್ಟೇ ಹೋಗಂಗಿಲ್ಲ. ಯಾಕೆಂದರೆ ಅಷ್ಟೊಂದು ಕ್ರೌಡ್ ಇರುತ್ತೆ, ಲಕ್ಷಾಂತರ ಜನ. ಅವ್ರು ಕರೆದವ್ರು ಮಾತ್ರ ಬರಬೇಕು ಅಷ್ಟೇ. ಹಾಗೋಸ್ಕರ 6 ದಿವಸ ಅಲ್ಲಿ ನಿಂತರು. 6 ದಿವಸ ಆದರೂ ಕರೀಲಿಲ್ಲ. ಕೊನೆಗೆ ಮಾತಾಡ್ಕೊಂಡ್ರು, ನಾಳೆನೂ ನಮಗೆ ಕರೆ ಬರದೇ ಇದ್ದರೆ ಗ್ರಾಮ ಪ್ರದಕ್ಷಿಣೆ ಮಾಡಿ ನಾವು ಚಿದಂಬರನಿಗೆ ಇಲ್ಲೇ ನಮಸ್ಕಾರ ಮಾಡಿ ನಮಗೆ ಸಂದರ್ಶನ ಯೋಗ ಇಲ್ಲ ಅಂದ್ಕೊಂಡು ವಾಪಸ್ ಹೋಗೋಣ ಅಂಥೇಳಿ ಅನ್ಕೋತಾರೆ. 7ನೇ ದಿವಸ ವಿರೂಪಾಕ್ಷ ಜಯಸರು ಬರಬೇಕು ಅಂತ ಹೇಳಿ ಸಾರ್ತಾರೆ.
ವಿರೂಪಾಕ್ಷ ಜಯಸ ವಿರೂಪಾಕ್ಷಾಂಬ ಹೆಸರಿನೆಲ್ಲ ಹೋಗ್ತಾರೆ. ಇವ್ರು ಯಾರು ಅಲ್ಲ, ದುರ್ಗದ ಸೀಮೆಯಿಂದ ಬಂದಿದ್ದಾರೆ, ಹಸಿರು ಶಾಲು ಸುತ್ತಿದ್ದಾರೆ ತಲೆಗೆ. ಆ ವಿರೂಪಾಕ್ಷ ಜಯಸರು ಬರಬೇಕು ಅಂತ ಕೂಕ್ಕೊಂಬರ್ತಾರೆ. ಆವಾಗ ಇವ್ರಿಗೆ ಕೇಳಿಸುತ್ತೆ. ಆವಾಗ ಇವರು ಎದ್ದು ಹೋಗ್ತಾರೆ. ಆವಾಗ ಚಿದಂಬರ ದೀಕ್ಷಿತರು, ಏನು ಜಯಸ್ರೇ, ಚಿದಂಬರನ ಮೇಲೆ ಅಷ್ಟು ಆಗ್ರಹನ, ಗ್ರಾಮ ಪ್ರದಕ್ಷಿಣೆ ಮಾಡಿ ಹೊರಟು ಬಿಡ್ತೀರೋ ಅಂತ ಹೇಳ್ತಾರೆ. ಆವಾಗ ಇವರು ಏನನ್ನೂ ಮಾತಾಡೋದಿಲ್ಲ. ಆವಾಗ ನೀವು ಇನ್ನೂ 7 ದಿವಸ ಇರಬೇಕು, 7 ದಿವಸ ಆದಮೇಲೆ ಕರಿತೀನಿ ಹೋಗ್ರಿ ಅಂತ ಹೇಳಿದ್ರು. ಅವಾಗ ಮತ್ತೆ ಇನ್ನು 7 ದಿವಸ ಇರೋ ಹೊತ್ತು ಬರುತ್ತೆ. ಆವಾಗ 7 ದಿವಸ 7ನೇ ದಿವಸ ಈ ವಿರೂಪಾಕ್ಷ ಜಯಸರಿಗೆ ಕರೆ ಬರುತ್ತೆ. ಹೋಗಿ ಅವ್ರ ಮುಂದೆ ನಿಂತ್ಕೋತಾರೆ. ಒಂದು ತೆಂಗಿನಕಾಯಿಯನ್ನು ಫಲವಾಗಿ ವಿರೂಪಾಕ್ಷ ಜಯಸರಿಗೆ ಕೊಡ್ತಾರೆ. ಇದು ನನಗೋಸ್ಕರ ಅಂತಾರೆ ಚಿದಂಬರ ದೀಕ್ಷಿತರು. ಏನು ಅವರು ಅದಕ್ಕೆ ನನಗೋಸ್ಕರ ಅಂತಂದರೆ, ನಾನು ಪೂರ್ಣ ಪ್ರಮಾಣದಲ್ಲಿ ಅವತಾರ ಮಾಡಬೇಕಾಗಿದೆ, ಆದ್ದರಿಂದ ಈ ತೆಂಗಿನಕಾಯಿ ನಿಮಗೆ ಕೊಡ್ತಾ ಇದ್ದೀನಿ. ಇದರ ಒಂದು ಫಲವಾಗಿ ಒಬ್ಬ ಹೆಣ್ಣು ಮಗಳು ಹುಟ್ಟುತ್ತಾಳೆ ನಿಮಗೆ, ನಿಮ್ಮ ಮಗನಿಗೆ. ಅವರಿಗೆ ನನ್ನ ಹೆಸರು ನೀಡಿ ಚಿದಂಬರನ ಹೆಸರಲ್ಲಿ ಸಂತರ್ಪಣೆ ಮಾಡಿ ಆ ಮಗಳನ್ನು ನೀವು ಯಾವ ವಂಶಕ್ಕೆ ಕೊಡ್ತೀರೋ ಆ ವಂಶದಲ್ಲಿ ನಾನು ಪೂರ್ಣ ಪ್ರಮಾಣದಲ್ಲಿ ಅವತಾರ ಮಾಡ್ತೇನೆ ಅಂತ ಹೇಳಿ ಚಿದಂಬರ ದೀಕ್ಷಿತರು ಹೇಳ್ತಾರೆ. ಆಮೇಲೆ ಉತ್ತತ್ತೆ ಹಣ್ಣು ಕೊಡ್ತಾರೆ, ಇದು ನಿಮ್ಮ ಮಗನಿಗಾಗಿ ಅಂತೇಳಿ. ಹಾಗೆಯೇ ಹೊನ್ನೂರು ಕೃಷ್ಣಪ್ಪನವ್ರಿಗೂ ಕೂಡ ಫಲವನ್ನು ಕೊಟ್ಟು ಕಳಿಸ್ತಾರೆ. ಬಹಳ ಸಂತೋಷದಿಂದ ಊರಿಗೆ ವಿರೂಪಾಕ್ಷ ಜಯಸರು ಹಿಂತಿರುಗಿದ ಮೇಲೆ ಅವ್ರ ಮಗನಾದ ನಾರಾಯಣ ಜಯಸರಿಗೆ ಒಬ್ಬ ಹೆಣ್ಮಗಳು ಹುಟ್ಟಾಳ. ಆ ಹೆಣ್ಮಗಳಿಗೆ ಚಿದಂಬರಮ್ಮ ಅಂತ ಹೆಸರಿಟ್ಟರು. ಚಿದಂಬರ ಹೆಸರಿಡಬೇಕು ಅಂತ ಆಗಿತ್ತಲ್ಲ, ಅದರಿಂದ ಚಿದಂಬರಮ್ಮ ಅಂತ ಹೆಸರಿಟ್ಟರು. ಆ ಚಿದಂಬರಮ್ಮ ವಯಸ್ಸುಗಳಾದ ಮೇಲೆ ಅವರನ್ನು ಹೊಳಲ್ಕೆರೆ ಸುಂಕದ ಮನೆ ಶಂಕರಪ್ಪನವರು ಅಂತ ಶಂಕರಪ್ಪನವರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಆ ಶಂಕರಪ್ಪನವರ ಮೊಮ್ಮಗನಾಗಿ ಚಿದಂಬರ ದೀಕ್ಷಿತರು ಪೂರ್ಣ ಚಿದಂಬರನ ಅವತಾರವನ್ನು ಮಾಡ್ತಾರೆ. ಅವರೇ ಶಂಕರಲಿಂಗ ಭಗವಾನರು ಅಂತ ಹೇಳ್ತೀವಿ. ಅದಾದಮೇಲೆ ಶ್ರೀಪಾದ ವಲ್ಲಭರ ಅವತಾರ. ನಮ್ಮ ಅಪ್ಪ ಅವರು ಶ್ರೀಪಾದ ವಲ್ಲಭರ ಅವತಾರವೂ ಹೌದು. ಒಂದು ಸಾರಿ ಭರಮಸಾಗರದಲ್ಲಿ ಗುಂಡಪ್ಪ ಅಂತ ಹೇಳಿ ಅವರು ಶಾನ್ಭೋಗರು, ಅಲ್ಲಿಯ ಮುಖ್ಯಸ್ಥರು. ಅವರು ಶಂಕರಲಿಂಗ ಭಗವಾನರ ಅಪ್ಪ ಅವರ ಪರಮಶಿಷ್ಯರು, ಭಾಳ ಹತ್ತಿರ ಸಂಬಂಧ. ಇವರು ನಮ್ಮ ಅಪ್ಪ ಅವರು ಮೊದಲಿಗೆ ಭರಮಸಾಗರದಲ್ಲಿ ಗುಂಡಪ್ಪ ಅವರ ತಂದೆ ಹೆಸರು ನಂಜುಂಡಪ್ಪ ಅಂತ. ನಂಜುಂಡಪ್ಪನವರು ಅವರು ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಇವ್ರಿಗೆ ಬಹಳ ಕಷ್ಟ ಇರುತ್ತೆ ಆವಾಗ ರಂಗಪ್ಪನವ್ರಿಗೆ. ಆವಾಗ ಅಲ್ಲಿಂದಲೂ ಕೂಡ ಇವ್ರಿಗೆ ಚೆನ್ನಾಗಿ ಗೊತ್ತು. ಗುಂಡಪ್ಪನವರು ಶಂಕರಲಿಂಗ ಭಗವಾನರನ್ನ ಸಂಪೂರ್ಣವಾಗಿ ನಂಬಿರ್ತಾರೆ. ಒಂದು ದಿವಸ ಭರಮಸಾಗರದಲ್ಲಿ ಗುಂಡಪ್ಪನವರು ಮತ್ತು ಅಪ್ಪ ಅವರು ಇಬ್ಬರೇ ಇರ್ತಾರೆ. ಅಪ್ಪ ಅವ್ರ ಕಣ್ಣಾಗ ನೀರು ಬರುತ್ತೆ. ಗುಂಡಪ್ಪನವರು ಒಳಗೆ ಹತ್ತು ಬಿಡ್ತಾರೆ. ಗುಂಡಪ್ಪ ಯಾಕೆ ಅಳ್ತೀಯ ಮತ್ತು ನಿಮ್ಮ ಕಣ್ಣಾಗ ನೀರು ಬಂದು ಅದಕ್ಕೆ ನಾನು ಅಳ್ತಾ ಇದ್ದೀನಿ ಅಂತ ಹೇಳಿ ಗುಂಡಪ್ಪನವ್ರು ಹೇಳ್ತಾರೆ. ಅದಕ್ಕೆ ಅಳುವಲ್ಲಪ್ಪ, ಇದು ಸಂತೋಷದ ಕಣ್ಣೀರು. ಯಾಕೆ ಅಂದರೆ ನಾನು ಹಿಂದಿನ ಜನ್ಮದಲ್ಲಿ ಸಮರ್ಥ ರಾಮದಾಸರಾಗಿದ್ದೆ. ಸಮರ್ಥ ರಾಮದಾಸರ ನನ್ನ ಶಿಷ್ಯ ಅಬಾಜಿಯಾಗಿದ್ದೆ ನೀನು. ಆದ್ದರಿಂದ ಆ ಒಂದು ಜನ್ಮದಲ್ಲೂ ನೀನು ನನ್ನ ಜೊತೆಯಾಗಿದ್ದೆ, ಈ ಜನ್ಮದಲ್ಲಿಯೂ ಕೂಡ ಜೊತೆಯಾದ್ವಲ್ಲ. ಅದಕ್ಕೋಸ್ಕರ ಸಂತೋಷದಿಂದ ನನ್ನ ಕಣ್ಣಲ್ಲಿ ನೀರು ಬಂತು, ದುಃಖ ಅಲ್ಲ ಅಂತ ಹೇಳ್ತಾರೆ. ಅಂದರೆ ಸಮರ್ಥ ರಾಮದಾಸರೇ ನಮ್ಮ ಶಂಕರಲಿಂಗ ಭಗವಾನರು. ಸಮರ್ಥ ರಾಮದಾಸರ ಆಗೋದಕ್ಕೆ ಹಿಂದಿನದು ಒಂದು ಕಥೆ ಇದೆ. ಅದೇನಪ್ಪ, ಪೀಠಿಕಾಪುರ ಅಂತ ಇದೆ ಆಂಧ್ರ ಪ್ರದೇಶದೊಳಗೆ. ಆಂಧ್ರ ಪ್ರದೇಶ ಪೀಠಿಕಾಪುರ. ಆ ಪೀಠಿಕಾಪುರದಲ್ಲಿ ಸುಮತಿ ರಾಣಿ ಮತ್ತು ಅಪ್ಪಲರಾಜ ಶರ್ಮ ಇವರಿಗೆ ಶ್ರೀಪಾದ ವಲ್ಲಭರು ಅವತಾರವನ್ನು ಮಾಡ್ತಾರೆ ಅವರ ಮಗನಾಗಿ. ಶ್ರೀಪಾದ ವಲ್ಲಭರು ಯಾರು? ಮೂಲ ತ್ರಿಮೂರ್ತಿ ದತ್ತಾತ್ರೇಯ
ಅನುಸೂಯ ಮತ್ತು ಅತ್ರಿ ಋಷಿಗಳ ಋಷಿ ದಂಪತಿಗಳ ಮಗನಾಗಿ ಹುಟ್ಟುತ್ತಾರೆ. ಅವರು ಬ್ರಹ್ಮ ವಿಷ್ಣು ಮಹೇಶ್ವರ ಇವರ ಸಂಯುಕ್ತ ರೂಪ ದತ್ತಾತ್ರೇಯ. ಆ ದತ್ತಾತ್ರೇಯರ ಮೊದಲ ಅವತಾರವೇ ಶ್ರೀಪಾದವಲ್ಲಭರು. ಶ್ರೀಪಾದವಲ್ಲಭರ ಚರಿತ್ರೆ ಒಳಗೆ ಏನು ಬರುತ್ತೆ, ಇವರಿಗೂ ನರಸಿಂಹವರ್ಮರಿಗೂ ಬಹಳಷ್ಟು ಹತ್ತಿರ ಸಂಬಂಧ. ನರಸಿಂಹವರ್ಮರ ಪುರೋಹಿತರಾಗಿರ್ತಾರೆ ಈ ಶ್ರೀಪಾದವಲ್ಲಭರ ವಂಶಸ್ಥರು. ಈ ಶ್ರೀಪಾದವಲ್ಲಭರ ವಂಶಸ್ಥರಿಗೆ ಗಂಟಿಕೋಟಿ ವಂಶದವರು ಅಂತ ಹೇಳ್ತಾರೆ. ಆದರೆ ಶ್ರೀಪಾದವಲ್ಲಭರು ಹೇಳ್ತಾರೆ, ನರಸಿಂಹವರ್ಮರೇ, ನೀವು ಮುಂದಿನ ಜನ್ಮದಲ್ಲಿ ಶಿವಾಜಿಯಾಗಿ ಹುಡ್ತೀರಿ. ನಾವು ಯಥಾ ಪ್ರಕಾರ ಗಂಟಿಕೋಟ್ ವಂಶದವರು ನಿಮಗೆ ಪುರೋಹಿತರಾದ್ದರಿಂದ ನಾನು ಸಮರ್ಥ ರಾಮದಾಸರಾಗಿ ನಿಮ್ಮ ಪುರೋಹಿತನಾಗಿ ನಾನು ಜನಿಸ್ತೇನೆ. ಸಮರ್ಥ ರಾಮದಾಸರ ಒಂದು ಜನ್ಮದ ಬಗ್ಗೆ ಮುಂಚೆನೇ ಶ್ರೀಪಾದವಲ್ಲಭರು ಸೂಚನೆಯನ್ನು ಕೊಟ್ಟಿರ್ತಾರೆ. ಅದರ ಪ್ರಕಾರ ನರಸಿಂಹವರ್ಮರು ಶಿವಾಜಿ ಆಗ್ತಾರೆ. ಸಮರ್ಥ ರಾಮದಾಸರು ಅವರ ಪುರೋಹಿತರಾಗಿ ಅವರ ಗುರುಗಳಾಗಿ ಬರ್ತಾರೆ. ಹೀಗೆ ಶ್ರೀಪಾದವಲ್ಲಭರು ಸಮರ್ಥ ರಾಮದಾಸರಾಗ್ತಾರೆ. ಸಮರ್ಥ ರಾಮದಾಸರೇ ಶಂಕಲಿಂಗ ಭಗವಾನರು ಅಂದಮೇಲೆ ಶ್ರೀಪಾದವಲ್ಲಭರೇ ಶಂಕಲಿಂಗ ಭಗವಾನರು. ಜಾನಕ ಬ್ರಹ್ಮಚೈತನ್ಯರ ಶಿಷ್ಯ ಆಗಿರ್ತಾರೆ. ಅವ್ರಿಗೆ ಚಿಕ್ಕಪ್ಪನೇ ಗುರುಗಳಾಗಿದ್ದರೂ ಕೂಡ ಅವರಿಗೆ ನಂಬಿಕೆ ಬಂದಿರಲ್ಲ. ಯಾಕೆಂದರೆ ಅವರು ಬ್ರಹ್ಮಚೈತನ್ಯರ ಶಿಷ್ಯರು ಮೊದಲಿಂದಲೂ. ಜಾನಕನಿಗೆ ಏನಾಗುತ್ತೆ, ಒಂದು ದಿವಸ ಕನಸು ಅಲ್ಲ, ಆಮೇಲೆ ಪೂರ ಎಚ್ಚರೂ ಅಲ್ಲ ಅನ್ನೋ ಸ್ಥಿತಿ ಒಳಗೆ ಏನಾಗುತ್ತೆ, ಮಾರುತಿ ಕಾಣಿಸ್ಕೊಂಡು ಸಮರ್ಥ ರಾಮದಾಸರಲ್ಲಿ ಐಕ್ಯನಾಗ್ಬಿಡ್ತಾನೆ. ಸಮರ್ಥ ರಾಮದಾಸರು ಬ್ರಹ್ಮಚೈತನ್ಯರಲ್ಲಿ ಐಕ್ಯರಾಗ್ತಾರೆ. ಅದಾದಮೇಲೆ ಬ್ರಹ್ಮಚೈತನ್ಯರು ಬಂದು ಅಪ್ಪನ ಹತ್ರ ನಿಂತ್ಕೊಂಡು, ನಾನೇ ಇವನು, ಇದರಲ್ಲಿ ನೀನು ಸಂಶಯ ಪಡಬೇಡ ಅಂತ ಜಾನಕನಿಗೆ ಹೇಳಿಬಿಟ್ಟು ಬ್ರಹ್ಮಚೈತನ್ಯರು ಅಪ್ಪನಲ್ಲಿ ಐಕ್ಯ ಆಗಿಬಿಡ್ತಾರೆ. ಆದ್ದರಿಂದ ಶ್ರೀಪಾದವಲ್ಲಭರು, ಸಮರ್ಥ ರಾಮದಾಸರು, ಬ್ರಹ್ಮಚೈತನ್ಯರು ಎಲ್ಲವೂ ನಮ್ಮ ಅಪ್ಪನೇ ಆಗಿಬಿಡ್ತಾನೆ. ಅದಾದಮೇಲೆ ಶಿವಾನುಭವ ನರಸಿಂಹ ಸರಸ್ವತಿಗಳ ಅವತಾರ. ಶಿವಾನುಭವ ನರಸಿಂಹ ಸರಸ್ವತಿಗಳು ಶೃಂಗೇರಿ ಪೀಠದಲ್ಲಿ ಗುರುಗಳಾಗಿದ್ದವರು. ಇವರು ಅಗಡಿಯ ಶೇಷಾಚಲ ಸದ್ಗುರುಗಳ ಗುರುಗಳು ಮತ್ತು ಚಂದ್ರಶೇಖರ ಭಾರತಿಗಳ ಗುರುಗಳು ಹೌದು. ಇವರು ಒಂದು ಸಾರಿ ಲೋಕಿಕೆರೆ ಬಂದಿರ್ತಾರೆ. ಲೋಕಿಕೆರೆಯಲ್ಲಿ ಶ್ರೀನಿವಾಸರಾಯರು ಎಂಬರು ಶಾನುಭೋಗರು ಒಳ್ಳೆ ದರ್ಪದಿಂದ ಅವರು ಶಾನುಭೋಗಿಯನ್ನು ಮಾಡ್ತಾ ಇರ್ತಾರೆ. ಇವರು ನ್ಯಾಯ ತೀರ್ಪುಗಳನ್ನು ಕೂಡ ಕೊಡ್ತಕ್ಕಂಥ ನ್ಯಾಯಾಧೀಶರು ಆಗಿರ್ತಾರೆ. ರಾಜರಿಗೆ ಬಹಳ ಬೇಕಾದವರು ಆಗಿರ್ತಾರೆ. ಇಲ್ಲಿಗೆ ಈ ಶೃಂಗೇರಿ ಜಗದ್ಗುರುಗಳು ಬರುವ ವಾಡಿಕೆ ಇರುತ್ತೆ. ಹಿಂದಿನ ಶ್ರೀನಿವಾಸರಾಯರ ಹಿಂದಿನ ಪೂರ್ವಜರು ಬಹುಶಃ ಹನುಮಂತರಾಯರ ಕಾಲದಲ್ಲಿ ಈ ಶಿವಾನುಭವ ನರಸಿಂಹ ಸರಸ್ವತಿಗಳು ಬಂದಿರ್ಬೋದು ಅಂತ ಕಾಣುತ್ತೆ. ಶಿವಾನುಭವ ನರಸಿಂಹ ಸರಸ್ವತಿಗಳು ಲೋಕಿಕೆರೆಗೆ ಬರ್ತಾರೆ. ಬಂದುಬಿಟ್ಟು ಒಂದು ವಸ್ತ್ರವನ್ನು ಅವರ ಪೂರ್ವಜರಿಗೆ ಕೊಡ್ತಾರೆ. ಇದನ್ನು ಕಾಪಾಡ್ರಿ, ನಾನೇ ಬಂದು ಇದನ್ನು ತಗೋತೀನಿ, ಅಲ್ಲಿವರೆಗೂ ಯಾರಿಗೂ ಇದನ್ನು ಕೊಡಬೇಡ್ರಿ, ಇದನ್ನು ಹಾಳು ಮಾಡಬೇಡ್ರಿ, ಇದನ್ನು ಸರಿಯಾಗಿ ಕಾಪಾಡ್ರಿ ಅಂತ ಹೇಳ್ತಾರೆ. ಅದನ್ನ ಒಂದು ಕಕ್ಷಪಾಳ್ಯ ಅಂತ ಹೇಳಿಬಿಟ್ಟು ಹುಲಿ ಚರ್ಮದ ಒಳಗಡೆ ಇಟ್ಟು ಅದನ್ನು ಪೆಟ್ಟಿಗೆಯೊಳಗೆ ಭದ್ರವಾಗಿಡ್ತಾರೆ. ಅದು ಅಲ್ಲಿ ಒಬ್ಬ ವಸ್ತ್ರ ಇದೆ ಅಂತ ಶ್ರೀನಿವಾಸರಾಯರಿಗೆ ಮಾತ್ರ ಗೊತ್ತು, ಯಾರಿಗೂ ಮನೆ ಒಳಗಿದ್ದವರಿಗೆ ಯಾರಿಗೂ ಗೊತ್ತಿರಲ್ಲ. ಅಪ್ಪ ಅವರು ಗುರುಗಳಾಗಿ ಪ್ರಕಟ ಆಗಿ ಆದಾಗ 14 ದಿವಸ ಎಡಬಿಡದೆ ಆಧ್ಯಾತ್ಮ ಪ್ರವಚನವನ್ನು ಮಾಡ್ತಾರೆ. ಹೇಗೆ? ಊಟ ಇಲ್ಲ, ನಿದ್ದೆ ಇಲ್ಲ,
ತಿಂಡಿ ಇಲ್ಲ. ಗಂಟ್ಲು ಒಣಗುತ್ತೆ ಅಂತ ಹೇಳಿ ಅವರು ಬರೀ ಕಾಫಿಯನ್ನು ಮಾತ್ರ ಸೇವಿಸ್ತಾ ಇರ್ತಾರೆ. ಶ್ರೀನಿವಾಸರಾಯರ ಮನೆಯೊಳಗೆ ಜಂಗುಳಿ ಅವರ ಬೋಧೆಯನ್ನು ಕೇಳೋದಕ್ಕೆ ಯಾವಾಗಲೂ ಕಾತುರರಾಗಿರ್ತಾರೆ. ಆ, ಬಹಳಷ್ಟು ಜನ ಸೇರ್ತಾರೆ. ಹಗಲು ರಾತ್ರಿ ಕೇಳೋರು ಯಾರಪ್ಪ, ಹಂಗೆ ಯಾರು ಮಾಡ್ತಾರೆ ಅಂತಾರೆ. ಮಾಡೋಕ್ಕೂ ಆಗಲ್ಲ, ಕೇಳಕ್ಕೆ ಮೊದಲೇ ಆಗಲ್ಲ. ಆದರೆ ಭಾಳ ಸಂತೋಷದಿಂದ ಜನ ಕೇಳ್ತಾ ಇದ್ರಂತೆ. ಕೆಲಸ ಮಾಡೋರು ಕೆಲಸನೂ ಅನಿವಾರ್ಯ, ಆಮೇಲೆ ಈ ಬೋಧೆ ಬೇರೆ ಕೇಳಬೇಕು. ಅದರಿಂದ ಓಡಾಡ್ತಾ ಈ ಕಡೆಗೆ ದ್ಯಾಸ, ಈ ಕಡೆಗೆ ಕೇಳ್ತಾ ಇದ್ರಂತೆ. ಬಹಳಷ್ಟು ಆನಂದದಾಯಕವಾಗಿತ್ತಂತೆ. ಯಾಕೆಂದರೆ ಈ ಪುಸ್ತಕವನ್ನು ಓದಿ ಹೇಳರ ಒಂದು ರೀತಿಯೇ ಬೇರೆ, ಅನುಭವದಿಂದ ಹೇಳರ ರೀತಿಯೇ ಬೇರೆ. ಅಪ್ಪ ಅವರು ಅನುಭವದಿಂದ ಆತ್ಮವನ್ನು ಕಂಡಂಥವರು, ಆತ್ಮದರ್ಶನವನ್ನು ಮಾಡಿಕೊಂಡಂಥವರು. ಆದ್ದರಿಂದ ಅವರ ಬೋಧೆ ಬಹಳಷ್ಟು ಆನಂದದಾಯಕವಾಗಿರುತ್ತೆ. ಅವರು ಆನಂದವನ್ನು ಅನುಭವಿಸ್ತಾ ಇರ್ತಾರೆ, ಆಮೇಲೆ ಜೊತೆಗೆ ಆನಂದವನ್ನು ಎಲ್ಲರಿಗೂ ಹಂಚಿದರು. ಒಂದು ಗ್ರಂಥಕರ್ತರು ಆರಾಸೆಯವರು ಬರೀತಾರೆ, ಆನಂದದ ಸೂರೆ ಅಂತ ಬರೀತಾರೆ. ಅಂದರೆ ಆನಂದ ಅಂಬುದು ಚೆಲ್ಲಿ ಹೋತಪ್ಪ ಅಂತ ಹೇಳಿ, ಕೊಡದಲ್ಲಿ ನೀರು ಹೆಂಗೆ ತುಂಬಿ ಚೆಲ್ತೋ ಹಾಗೆ ಆನಂದ ಎಂಬುದನ್ನು ಅಲ್ಲಿದ್ದವ್ರಿಗೆ ಎಲ್ಲರಿಗೂ ಮುಟ್ಟಿತು. ಆನಂದ ಎಂಬುದು ಚೆಲ್ಲಿ ಹೋತು. ಅಷ್ಟು ಆನಂದ ಭರಿತವಾಗಿತ್ತು ಅಪ್ಪ ಅವರ ಬೋಧೆ. ಅದರಲ್ಲಿ ಗುರು ಯಾರನ್ನು ಮಾಡ್ಕೋಬೇಕು ಅನ್ನೋ ವಿಚಾರಗಳನ್ನೆಲ್ಲ ಅಪ್ಪ ಅವರು ತಿಳಿಸ್ತಾರೆ. ಏನಾದರೂ ಅಲ್ಲಿದ್ದವರಿಗೆ ಎದುರಿಗೆ ಇರರೆ ಗುರುಗಳು ಎಂಬುದು ಅರ್ಥವಾಗಲ್ಲ. ಆವಾಗ ಅಪ್ಪ ಅವರು ಒಂದು ಸಾರಿ ದಿಂಬಿನಿಂದ ಮುಂದಕ್ಕೆ ಸರ್ಕೊಂಡು ಓಂ ಅಂತ ಓಂಕಾರವನ್ನು ಪ್ರಣವೋಚ್ಚಾರವನ್ನು ಮಾಡ್ತಾರೆ. ಆವಾಗ ಅವರ ಮೈಯಿಂದ ಬೆಳಕು ಚೆಲ್ಲುತ್ತೆ. ಆ ಬೆಳಕನ್ನು ನೋಡಲಾರ್ದಲೆ ಎಲ್ಲ ಮೂರ್ಛೆ ಹೋಗಿಬಿಡ್ತಾರೆ. ಆವಾಗ ಪುನಃ ಮತ್ತೆ ಅಪ್ಪ ಅವರು ಮೊದಲನೇ ರೂಪವನ್ನು ತಂದುಕೊಂಡು ಆವಾಗ ಪ್ರೀತಿಯಿಂದ ಎಲ್ಲರನ್ನೂ ಎಬ್ಬಿಸ್ತಾರೆ. ಆವಾಗ ಎಲ್ಲರೂ ಹೇಳ್ತಾರೆ. ಆವಾಗ ಅಲ್ಲಿಂದ ಎಲ್ಲರೂ ಅಪ್ಪ ಅವರನ್ನು ಗುರುಗಳು ಅಂತ ಹೇಳಿ ಸ್ವೀಕಾರ ಮಾಡ್ತಾರೆ. ಆವಾಗ ಶ್ರೀನಿವಾಸರಾಯರು 14 ದಿವಸ ಆಯಿತು. ಆವಾಗ ಇದನ್ನು ಹೆಂಗೆ ನಿಲ್ಲಿಸೋದು, ನಿಮ್ಮ ಆರೋಗ್ಯ ಏನು, ಇದನ್ನು ಶಾಂತ ಮಾಡೋದು ಹೇಗೆ ಅಂತ ಅವರನ್ನೇ ಕೇಳ್ತಾರೆ. ಆವಾಗ ನೋಡಪ್ಪ, ಇದು ಶಾಂತಿ ಆಗಬೇಕು ಅಂದರೆ 108 ಕೊಡ ನೀರನ್ನು ನನ್ನ ತಲೆ ಮೇಲೆ ಸುರಿಬೇಕು. ಆಮೇಲೆ ರುದ್ರ ಹೇಳಬೇಕು, ರುದ್ರಾಭಿಷೇಕ ಮಾಡಿರಿ, ಆವಾಗ ಇದು ಸುಮ್ಗಾಗುತ್ತೆ ಅಂತ. ಇಲ್ಲ ಅಂದರೆ ಋಷಿ ಹೀಗೆ ಹೇಳ್ತಲೇ ಇರುತ್ತೆ ಅಂತ ಹೇಳಿ ಅಪ್ಪ ಅವರು ಹೇಳ್ಕೊಡ್ತಾರೆ ಏನು ಮಾಡಬೇಕು ಅಂತ. ಆವಾಗ ಅವರು ದತ್ತ, ನನ್ನ ತಂದೆ, ಮೈ ಫಾದರ್ ಈಸ್ ದತ್ತ ಅನ್ಕತ ಕುಣ್ಕತ ಹೋಗ್ತಾರೆ. ಶಿವಚಿದಂಬರ ಅಂತ ಹೇಳಿ ಭಜನೆ ಮಾಡ್ಕತ ಹಿಂದ್ಗಡೆ ಬಾವಿಗೆ ಕರ್ಕೊಂಡು ಹೋಗ್ತಾರೆ. ಬಾವಿ ಮೇಲೆ ಒಂದು ಮಣೆಯನ್ನು ಹಾಕಿ ಕೂರಿಸ್ತಾರೆ. ಇವರಿಗೆ ಕೋಲ್ಕುಂಟೆ ಭೀಮಪ್ಪ ಅಂತ ಅವರು ರುದ್ರವನ್ನು ಹೇಳ್ತಾರೆ. ಇವರಿಗೆ ರುದ್ರಾಭಿಷೇಕ ಶುರುವಾಗುತ್ತೆ. 108 ಕೊಡ ನೀರನ್ನು ಸುರಿಬೇಕಲ್ಲ, ಸುರಿದಂಗೆ ಇವ್ರ ಮೈಯಿಂದ ಆವಿ ಆಳ ಎತ್ತರಕ್ಕೆ, ಆಕಾಶದ ಎತ್ತರಕ್ಕೆ ಹೇಳ್ತಾ ಇರುತ್ತೆ. ಇವರಿಗೆ ಸ್ನಾನವನ್ನು ಮಾಡಿಸಿದ ಮೇಲೆ ಅಪ್ಪ ಅವರು ನನ್ನ ವಸ್ತ್ರ ತನ್ನ ಮುಂದೆ ಕೊಡಪ್ಪ, ಹೊತ್ಸಪ್ಪ ಅಂತ ಹೇಳಿ ಶ್ರೀನಿವಾಸರಾಯರು ಕೇಳ್ತಾರೆ. ಶ್ರೀನಿವಾಸರಾಯರು ಯಾವ್ಯಾವ ವಸ್ತ್ರಗಳನ್ನೆಲ್ಲ ತಂದು ಕೊಡ್ತಾರೆ. ಯಾವಲ್ಲ, ನಾನೇ ಕೊಟ್ಟು ಹೋಗಿದ್ದೆ ಹಿಂದೆ ಬಂದಾಗ, ನನ್ನ ವಸ್ತ್ರ ನನಗೆ ಬೇಕು, ಅದನ್ನು ತಗೊಬರ್ರಿ ಅಂತ ಹೇಳ್ತಾರೆ ಅಪ್ಪ ಅವರು ಹೇಳಿದ ಮೇಲೆ ಇವರು ಹೋಗಿ ದೇವ್ರ ಮನೆಗೆಲ್ಲ ಹುಡುಕ್ತಾರೆ. ಕೊನೆಗೆ ಪೆಟ್ಟಿಗೆಯಲ್ಲಿ ಇರುತ್ತೆ ಆ ವಸ್ತ್ರ, ಅದನ್ನು ತಂದು ಅಪ್ಪ ಅವರಿಗೆ ಹೊದಿಸ್ತಾರೆ. ಆ ವಸ್ತ್ರ ಯಾರ್ದು? ಶಿವಾನುಭವ ನರಸಿಂಹ ಸರಸ್ವತಿಗಳು ಕೊಟ್ಟು ಹೋಗಿದ್ದು. ಅದನ್ನು ಅಪ್ಪ ಅವರು ಕೇಳಿದ್ರು ಅಂದರೆ, ಅಪ್ಪ ಅವರೇ ಶಿವಾನುಭವ ನರಸಿಂಹ ಸರಸ್ವತಿಗಳು. ಅದಾದಮೇಲೆ ಬೆಂಗಳೂರಿನೊಳಗೆ ವಿಠ್ಠಲ ಮಂದಿರದಲ್ಲಿ 1947ನೇ ಇಸ್ವಿಯಲ್ಲಿ ಅಪ್ಪ ಅವರು ಹೇಳ್ಕೊಂಡಿರ್ತಾರೆ. ಅಲ್ಲಿ ಒಬ್ಬ ಮುದುಕರಿಗೆ
ಕನಸಾಗುತ್ತೆ, ನಾನು ವಿಠ್ಠಲ ಮಂದಿರದಲ್ಲಿ ಇದ್ದೀನಿ ಅಂತ ಹೇಳಿ. ಆ ಅಜ್ಜ ಹುಡ್ಕೊಂಡು ಬರ್ತಾರೆ. ಹುಡ್ಕೊಂಡು ಬಂದಾಗ ಅಲ್ಲಿ ಅಪ್ಪ ಅವ್ರು ಕೂತಿರ್ತಾರೆ. ಆದರೆ ಆ ಮುದುಕರಿಗೆ ರಾಮಕೃಷ್ಣ ಪರಮಹಂಸರು ಕಾಣ್ತಾರೆ. ರಾಮಕೃಷ್ಣ ಪರಮಹಂಸರು ಕಂಡ ತಕ್ಷಣವೇ ಅವರು ಪರಮಹಂಸ ಪರಮಹಂಸ ಅಂತ ಕೂಕೆತ ಬರ್ತಾರೆ. ಆ ಮುದುಕರಿಗೆ ರಾಮಕೃಷ್ಣ ಪರಮಹಂಸರ ದರ್ಶನವನ್ನು ಅಪ್ಪ ಅವರು ಮಾಡಿಸ್ತಾರೆ. ಆದ್ದರಿಂದ ರಾಮಕೃಷ್ಣ ಪರಮಹಂಸರ ಅವತಾರವು ನಮ್ಮ ಅಪ್ಪ ಅವರೇ. ಒಂದ್ಸಾರಿ ಭರಮಸಾಗರದಲ್ಲಿ ಶಿವರಾಮ್ ಶಾಸ್ತ್ರಿಗಳು, ಮೈಸೂರು ಶಿವರಾಮ್ ಶಾಸ್ತ್ರಿಗಳು ಬರ್ತಾರೆ. ಬಂದಾಗ ಅವರು ಶಾಸ್ತ್ರಿಗಳ ಅಟ್ಟದ ಮೇಲೆ ಇರ್ತಾರೆ. ಅವರನ್ನು ಕಾಣೋದಕ್ಕೆ ಅಪ್ಪ ಅವರು ಹೋಗ್ತಾರೆ. ಅಪ್ಪ ಅವರು ಹೋದಾಗ, ರಂಗಪ್ಪ, ನಿನಗೋಸ್ಕರ ನಾನು ಕಾಯ್ತಾ ಇದ್ದೆ, ಬಾ ಅಂತ ಹೇಳಿ ಅವರನ್ನು ಆಲಿಂಗನ ಮಾಡ್ಕೊತಾರೆ. ಆಲಿಂಗನ ಮಾಡ್ಕೊಂಡು ಅವರು, ನಿನ್ನಲ್ಲಿ ನಾನು ನನ್ನಲ್ಲಿ ನೀನು ತುಂಬಿ ತುಳಿಕಾಡ್ತಾ ಇದ್ದೀವಿ ಅಂತ ಹೇಳಿ ಶಿವರಾಮ ಶಾಸ್ತ್ರಿಗಳು ಹೇಳ್ತಾರೆ. ಆದ್ದರಿಂದ ಇವರು ಶಿವರಾಮ ಶಾಸ್ತ್ರಿಗಳ ಅವತಾರವೂ ಹೌದು. ಶಿವ ಮತ್ತು ರಾಮ ಇಬ್ಬರ ಅವತಾರವೂ ಶಿವರಾಮ ಶಾಸ್ತ್ರಿಗಳಾಗಿರ್ತಾರೆ. ಅವರು ಕೂಡ ಒಬ್ಬರು ಅವಧೂತರು, ಗುರುಗಳು. ಆದ್ದರಿಂದ ಅಪ್ಪ ಅವರು ಶಿವರಾಮ ಶಾಸ್ತ್ರಿಗಳ ಅವತಾರವೂ ಹೌದು. ದತ್ತ ಅವತಾರ, ಶಂಕರ ಭಗವಾನರು ಎಲ್ಲ ತರಬೇತಿಯನ್ನು ಕೊಟ್ಬಿಟ್ಟು ಅಪ್ಪ ಅವರನ್ನು, ಈ ಸರಿ ನೀನು ನುಲೇನೂರಿಗೆ ಹೋಗಿ ನಿನ್ನ ಸಂಸಾರದ ಕೆಲಸಗಳನ್ನು ಮುಗಿಸು, ಆದಷ್ಟು ಜಾಗೃತಿಯಾಗಿ ಅಂತ ಹೇಳಿ ಕಳಿಸ್ಬೇಕಾದ್ರೆ ಅವರ ತಲೆಗೆ ಒಂದು ಪೇಟವನ್ನು ಸುತ್ತಿಬಿಟ್ಟು, ಶಂಕರಲಿಂಗ ಭಗವಾನರು ಅಂತ ನೀನು ಗುರುವಾದಾಗಿನಿಂದ ನಿನ್ನ ಹೆಸರು ಬದಲಾವಣೆ ಆಗುತ್ತೆ, ಶಂಕರಲಿಂಗ ಭಗವಾನ್ ಅಂತ ಹೇಳಿ ಹೇಳಿಬಿಟ್ಟು ಆಶೀರ್ವಾದ ಮಾಡಿ ಕಳಿಸ್ತಾರೆ. ಕಳಿಸಿದಾಗ, ನಾನು ನಿನಗೆ ಮತ್ತೆ ದರ್ಶನ ಕೊಡೋಕ್ಕಾಗಲ್ಲ, ನನ್ನ ಈ ಒಂದು ಘಟ ನಿನಗೆ ಮುಂದೆ ದರ್ಶನ ಕೊಡೋಲ್ಲ, ಆಮೇಲೆ ನಾನು ಸಂಪೂರ್ಣ ಆಶೀರ್ವಾದ ಮಾಡೋಕ್ಕೆ ಈ ಘಟಕ್ಕೆ ಯೋಗ ಇಲ್ಲ, ಆದ್ದರಿಂದ ನಾನು ಇನ್ನೊಂದು ಜನ್ಮವನ್ನು ತಾಳಿ ಬರ್ತೇನೆ, ಆವಾಗ ನಿನಗೆ ನಾನೇ ಬಂದಿದ್ದೀನಿ ಎಂಬುದು ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿ, ನಾನು ಗಂಡ ತಕ್ಷಣವೇ ಸೂರ್ಯಮಂಡಲ ಮಧ್ಯಸ್ಥನಾದ ದತ್ತಾತ್ರೇಯನೇ ಕಾಣಿಸ್ಕೊಳ್ತಾನೆ. ಹಾಗೂ ನಾನು ಹೇಳಿದ ಗುಟ್ಟವಾದ ವಾಕ್ಯ ಅವರ ಬಾಯಿಂದ ಬರುತ್ತೆ ಅಂತ ಹೇಳಿ ಸೂಚನೆಯನ್ನು ಕೊಟ್ಟು ಕಳಿಸ್ತಾರೆ ಶಂಕರ ಭಗವಾನರು. ಹಾಗೆ ಅಲ್ಲಿಂದ ಬಂದ ಮೇಲೆ ಶಂಕರ ಭಗವಾನರು ದೇಹ ಬಿಟ್ಬಿಡ್ತಾರೆ. ದೇಹ ಬಿಟ್ಟ ಮೇಲೆ ಇವರು 12 ವರ್ಷ ಮತ್ತೆ ಹುಡುಕ್ತಾರೆ. 12 ವರ್ಷ ಏನು ಸೂಚನೆ ಇರಲ್ಲ, ಯಾರು ಬರ್ತಾರೆ ಏನು ಹೇಳಿದ್ರಲ್ಲ ಅಂತೇಳಿ. ಆಮೇಲೆ ಹೊಳಲ್ಕೆರೆಗೆ ಒಬ್ಬರು ಮಹಾತ್ಮರು ಬಂದಿದ್ದಾರೆ ಅಂತ ಹೇಳಿ ದುಮ್ಮಿ ಶಾನ್ಭೋಗರು ಬಂದು ಹೇಳ್ತಾರೆ. ಆವಾಗ ನೀನು ಭೇಟಿ ಆಗಲೇಬೇಕು, ನೀನು ಭೇಟಿಯಾಗಿ ಒಪ್ಪಿದ್ರೆ ನಾನು ಒಪ್ತೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಆವಾಗ ರಾಮಣ್ಣನವರಿಗೆ ಹೂವುಗಳನ್ನು ಬಿಡಿಸ್ಕೊಡಪ್ಪ ಅಂತೇಳಿ ಮಗನಿಗೆ ಹೇಳಿ ಹೂವುಗಳನ್ನು ತಗೊಂಡು ಸೀದಾ ಹೊಳಲ್ಕೆರೆಗೆ ರಾಮರಾಯರ ಮನೆಗೆ ಬರ್ತಾರೆ. ಅಲ್ಲಿ ದತ್ತರಾಜ ಯೋಗೇಂದ್ರಗಳು, ಬನವಾಸಿ ದತ್ತರಾಜ ಯೋಗೇಂದ್ರ ಬಂದಿರ್ತಾರೆ. ಅವರನ್ನು ಕಂಡ ತಕ್ಷಣವೇ ಅಪ್ಪ ಅವರಿಗೆ ಸೂರ್ಯಮಂಡಲ ಮಧ್ಯಸ್ಥನಾದ ದತ್ತಾತ್ರೇಯ ಕಾಣಿಸ್ಕೊಳ್ತಾನೆ. ಮತ್ತು ಆ ಶಂಕರ ಭಗವಾನ್ ಹೇಳಿದ ವಾಕ್ಯ ಅವರ ಬಾಯಿಂದ ಬರುತ್ತೆ. ತಕ್ಷಣವೇ ಇವರೇ ನಮ್ಮ ಗುರುಗಳು ಅಂತ ಹೇಳಿಬಿಟ್ಟು ಶಂಕರ ಭಗವಾನರು ಅವರ ಪಾದಗಳಿಗೆ ಹೂವನ್ನು ಸಮರ್ಪಿಸ್ತಾರೆ. ಆವಾಗ ದತ್ತರಾಜ ಯೋಗೇಂದ್ರರು ಅವ್ರು ಏನು ಹೇಳ್ತಾರೆ, ಎಲ್ಲಿ ಟಾರ್ಚ್ ಹಾಕಿ ಹುಡುಕಿದ್ರು ಈ ಮನುಷ್ಯನಲ್ಲಿ ಸ್ವಲ್ಪನೂ ಗರ್ವ ಎಂಬುದೇ ಇಲ್ಲ, ನಾನು ಎಂಬ ಅಹಂಕಾರವೇ ಇಲ್ಲ, ಅಹಂಕಾರ ರಹಿತನಾದ ಶುದ್ಧ ಮನಸ್ಸಿನ ಮನುಷ್ಯ ಸಿಗೋದು ಬಹಳ ಅಪರೂಪ. ಆದ್ದರಿಂದ ವ್ಯವಹಾರಕ್ಕೋಸ್ಕರ ಸ್ವಲ್ಪನಾದರೂ ಕೋಪ ಇರುತ್ತೆ, ಆದರೆ ಆ ಕೋಪವೂ ಇಲ್ಲ ಈತನಿಗೆ ಅಂತ ಹೇಳ್ತಾರೆ. ಅದಾದಮೇಲೆ ಇವರು ನಮಸ್ಕಾರ ಮಾಡಿದ್ಮೇಲೆ ಅವರು ಸಪ್ತಾಹದ ಭಜನೆಯನ್ನು
ಅಖಂಡ ಭಜನೆಯನ್ನು ಅಪ್ಪ ಅವರು ವಹಿಸ್ತಾರೆ. ಬರೀ ಕೋಸುಂಬರಿ ತಿನ್ಕೊಂಡು 7 ದಿವಸ ಅಖಂಡ ಭಜನೆಯನ್ನು ಮಾಡಿ ಮುಗಿಸ್ತಾರೆ. ಅವಾಗ ದತ್ತರಾಜ ಯೋಗೀಂದ್ರರು ನೀನು ಗುರುವಾಗಿ ಲೋಕ ಸಂಗ್ರಹ ಮಾಡ್ಬೇಕಪ್ಪ ಅಂತ ಹೇಳಿ ಅಪ್ಪಣೆಯನ್ನು ಕೊಡ್ತಾರೆ. ಆಮೇಲೆ ನುಲೇನೂರಿಗೆ ಬರ್ತಾರೆ. ನುಲೇನೂರಿಗೆ ಬಂದು ರಂಗಪ್ಪನವರೇ, ನಿಮಗೆ ಶ್ರೀಪಾದವಲ್ಲಭರ ಕಾಲದಿಂದ ಬಂದಂಥ ತಪಸ್ಸನ್ನು ನಾನು ಧಾರೆ ಇರಬೇಕಾಗಿದೆ ಅಂತ ಹೇಳಿ ಆವಾಗ ರಂಗಪ್ಪನವ್ರು ಹೇಳ್ತಾರೆ, ನನಗೆ ಅಂಥ ಯೋಗ್ಯತೆ ಇಲ್ಲ, ಆದರೆ ಗುರು ಹೇಳಿದ ವಾಕ್ಯವನ್ನು ನಾನು ಶಿರಸ ವಹಿಸಿ ಪಾಲಿಸ್ತೇನೆ ಅಂತ ಹೇಳ್ತಾರೆ. ಅವಾಗ ದತ್ತರಾಜ ಯೋಗೀಂದ್ರರು ಇವರನ್ನು ಪೀಠದ ಮೇಲೆ ಕೂರಿಸಿ ಇವರಿಗೆ ಶ್ರೀಪಾದವಲ್ಲಭರ ಕಾಲದಿಂದ ಶಂಕರಾನಂದರಿಂದ ಸಹಜಾನಂದರಿಂದ ದತ್ತರಾಜ ಯೋಗೀಂದ್ರರು ತಪಸ್ಸನ್ನು ಶಂಕಲಿಂಗ ಭಗವಾನರಿಗೆ ಅದನ್ನು ತಪಸ್ಸನ್ನು ಧಾರೆ ಎರಿತಾರೆ. ನೋಡಿ ಎಷ್ಟು ಮಹತ್ವವಾದ ವಿಚಾರ ಇದು. ಶ್ರೀಪಾದವಲ್ಲಭರಿಂದ ಅವರ ಕಾಲದಿಂದ ಬಂದಂಥ ತಪಸ್ಸು, ಅವರ ಪರಂಪರೆಯಲ್ಲಿ ಬಂದಂಥವರು, ಅವರ ತಪಸ್ಸುಗಳೆಲ್ಲವನ್ನೂ ಕೂಡ ಅಪ್ಪನಿಗೆ ಧಾರೆ ಎರಿತಾರೆ ಅಂದರೆ ಅಪ್ಪ ಅವರು ಎಷ್ಟು ದೊಡ್ಡರು ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಅವರಿಗೆ ಪಾದಪೂಜೆ ಮಾಡಿಬಿಟ್ಟು ಸಹಜಾನಂದ ದತ್ತ ಅಂತ ಹೆಸರಿಡ್ತಾರೆ. ಈ ಸಹಜಾನಂದ ದತ್ತ ಎಂಬುದು ಪ್ರಚಾರಕ್ಕೆ ಬರಲಿಲ್ಲ. ಶಂಕರ ಭಗವಾನರು ಇಟ್ಟ ಶಂಕಲಿಂಗ ಭಗವಾನ್ ಎಂಬ ಹೆಸರೇ ಪ್ರಚಾರಕ್ಕೆ ಬಂದಿದ್ದು. ಅವರ ಸಹಜಾನಂದ ದತ್ತರೂ ಹೌದು, ಇವರು ದತ್ತಾತ್ರೇಯ ಅವತಾರ ಆಗ್ಬಿಟ್ರು, ದತ್ತನ ಅವತಾರ ಆದರು. ಅದಾದಮೇಲೆ ಶಿವಮೊಗ್ಗ ವೆಂಕಟೇಶ್ವರಾಯರು ಹತ್ರ ನಾವು ಹೋದಾಗ ಅಪ್ಪನ ವಿಚಾರವನ್ನು ಹೇಳ್ರಿ ಅಂದರೆ, ಮುಂಚೆ ಬರೋಕ್ಕಿಲ್ಲೇನೋ, ನಾನು ಸಾಯ ಸ್ಥಿತಿಗಿದ್ದಾಗ ಈಗ ಬರ್ತಿರಲ್ರೋ, ನಾನೇನೋ ಹೇಳೋ ಸ್ಥಿತಿಯಾಗೂ ಇಲ್ಲ ನಾನು ಅಂತ ಹೇಳಿ ವೆಂಕಟೇಶ್ವರಾಯರು ಹೇಳ್ತಾರೆ. ವೆಂಕಟೇಶ್ವರಾಯರು ನಮ್ಮ ಕುಮಾರನಹಳ್ಳಿಯ ಟ್ರಸ್ಟ್ ಕಮಿಟಿ ಸೆಕ್ರೆಟರಿಗಳಾಗಿದ್ದರು. ಅವರ ಕಾಲದಲ್ಲೇ ಈ ದೇವಸ್ಥಾನಕ್ಕೂ ಆಶ್ರಮಕ್ಕೂ ಮಧ್ಯೆ ಇರೋ ಮಹಾನ್ ಗುಂಡಿ, ಆ ಗುಂಡಿ ತುಂಬಿತು. ಆಮೇಲೆ ಮೆಟ್ಲಿರಲಿಲ್ಲ, ಹಾಗೆ ಗುಡ್ಡ ಹತ್ತಿದ್ದು, ಆ ಮೆಟ್ಲು ಬಂತು, ದತ್ತ ಮಂಟಪ ಬಂತು, ಆಮೇಲೆ ಯೋಗ ಮಂದಿರ ಬಂತು. ಅಲ್ಲಿ ಬರೀ ಯೋಗ ಮಂದಿರ ಒಂದು ಗುಡ್ಲಿತ್ತು, ಹುಲ್ಲಿನ ಗುಡಿಸ್ಲು, ಆಮೇಲೆ ಮಧ್ಯ ತೋಟ, ಹಿಂದ್ಗಡೆ ಒಂದು ಅಡಿಗೆ ಮನೆ, ಅದು ಒಂದು ಗುಡ್ಲು, 2 ಗುಡಿಸ್ಲಿದ್ದು ಇರ್ತಾ, ಬೇರೆ ಏನೂ ಇರಲಿಲ್ಲ ನಾನು ನೋಡ್ದಂಗೆ. ಆಮೇಲೆ ಅಲ್ಲಿ ಅವರು ಅಡಿಗೆ ಮನೆ ಇವೆಲ್ಲವನ್ನು ಕೂಡ ಕಟ್ಸಿದ ಮಹಾನುಭಾವರು. ಏನೂ ಇಲ್ಲದಾಗ, ಯಾವುದೇ ಏನು ಇಲ್ಲದೆ ಇದ್ದಾಗ ಅವರು ಎಲ್ಲ ಕಟ್ಟಿಸಿ ಆಮೇಲೆ ರೂಮ್ಗಳನ್ನು ಕಟ್ಸಿದ್ರು. ಆ ವೆಂಕಟೇಶ್ವರಾಯರನ್ನು ನಾವು ಕಾಣಕ್ಕೆ ಹೋಗಿದ್ವಿ. ಆವಾಗ ವೆಂಕಟೇಶ್ವರಾಯರು ಒಂದು ಪ್ರಸಂಗವನ್ನು ಹೇಳಿದರು. ಏನಪ್ಪ, ಐಮಂಗಳದ ಶಂಕರಪ್ಪ ಅಂಬರು ಬಂದಿದ್ರಂತೆ ಕುಮಾರನಹಳ್ಳಿಗೆ. ಎಲ್ಲ ಹೊಸಬರು ಬಂದಾಗ ಹೇಳಿದ್ರು, ಅಪ್ಪ ಅವ್ರನ್ನ ಕಂಡುಬಿಟ್ಟು ಬರ್ರಿ ಅಂತ ಹೇಳಿಬಿಟ್ಟು ಅವರಿಗೆ ಉಪದೇಶವನ್ನು ಕೊಟ್ಟುಬಿಟ್ರು. ಉಪದೇಶ ಆದಮೇಲೆ ಅವರು ಶೃಂಗೇರಿಗೆ ಹೋಗಿದ್ದಾರೆ. ಶೃಂಗೇರಿ ಒಳಗೆ ಚಂದ್ರಶೇಖರ ಭಾರತಿಗಳ ಒಂದು ವೈಭವ ನೋಡಿ, ಅಯ್ಯೋ, ನಾನು ಚಂದ್ರಶೇಖರ ಭಾರತಿಗಳ ಹತ್ರ ಉಪದೇಶ ತಗೋಬೇಕಾಯ್ತು, ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಹೇಳಿ ಅದನ್ನು ನೋಡಿಬಿಟ್ಟು ಬಂದು ಮತ್ತೆ ಕುಮಾರನಹಳ್ಳಿಗೆ ಬಂದರು. ಆವಾಗ ಅಪ್ಪ ಅವ್ರಿಗೆ ಗೊತ್ತಾಯ್ತು. ಅವರು, ಶಂಕರಪ್ಪ ಬಾಯಿಲಿ, ನಿನಗೆ ನನ್ನ ಉಪದೇಶ ಬೇಡ, ಚಂದ್ರಶೇಖರ ಭಾರತಿಗಳ ಹತ್ರ ಉಪದೇಶ ತಗತ್ತೀನಿ ಅಂತ ಹೇಳಿ ನೀನು ಸಂಕಲ್ಪ ಮಾಡಿದ್ಯಲ್ವೇ, ಹಾಗಾದ್ರೆ ಮತ್ತು ನಾನು ಕೊಟ್ಟ ಉಪದೇಶವನ್ನು ವಾಪಸ್ ತಗೊಂಬಿಡ್ಲ ಅಂತ ಹೇಳಿದರು. ಆಯಿತು, ತಕ್ಕೊಳ್ರಿ, ನಾನು ಅಲ್ಲೇ ಉಪದೇಶ ತಗೋತೀನಿ ಅಂತ ಹೇಳಿದ್ರು. ಆವಾಗ ಅಪ್ಪ ಅವರು ಅವ್ರ ಕೈಯನ್ನು ಹಿಡ್ಕೊಂಡು ಆ ಕೈಯಿಂದ ವಾಪಸ್ಸು ಅವ್ರ ಕಡೆಗೆ ಆ ಕೈಯನ್ನು ಹಿಂಗೆ ಸವರಿದ್ರಂತೆ. ಸವರಿದಾಗ ಅವರು ಕೊಟ್ಟ ಉಪದೇಶ ವಾಪಸ್ ಬಂತು. ನೋಡಪ್ಪ, ನನ್ನ ಉಪದೇಶ ನಾನು ವಾಪಸ್ ತಗೊಂಡ್ರೆ ನೀನು ಈಗ ಹೋಗಿ ಇವರು ಚಂದ್ರಶೇಖರ ಭಾರತಿಗಳ ಹತ್ರ ನೀನು ಉಪದೇಶ ತಗೋಬೋದು ಅಂತ ಹೇಳಿದ್ರು. ಅವರು ಚಂದ್ರಶೇಖರ ಭಾರತಿಗಳನ್ನು ಹುಡ್ಕೊಂಡು ಹೋದರು ಶೃಂಗೇರಿಗೆ. ಶೃಂಗೇರಿ ಒಳಗೆ ಅವರ ಒಂದು ದರ್ಶನ ಆಯಿತು. ಆವಾಗ ಉಪದೇಶ ಕೊಡಬೇಕು ಅಂತ ಹೇಳಿ ಕೇಳ್ಕೊತಾರೆ. ಆವಾಗ
ನೀನು ಕುಮಾರಳ್ಳಿ ಶಂಕರಲಿಂಗ ಭಗವಾನ್ರ ಹತ್ರ ನೀನು ಉಪದೇಶ ತಗೊಂಡಿದ್ದೆ, ಅದನ್ನು ವಾಪಸ್ ಕೊಟ್ಟು ಇಲ್ಲಿ ಬಂದಿದ್ಯಾ? ನಾನು ಶಂಕರಲಿಂಗ ಭಗವಾನ್ರು ಇಬ್ಬರೂ ಒಂದೇ. ಶಂಕರಲಿಂಗ ಭಗವಾನ್ರು ಅಡವಿ ಸಿಂಹ, ನಾನು ಪಂಜರದ ಸಿಂಹ, ಅಷ್ಟೇ ವ್ಯತ್ಯಾಸ. ಇಬ್ಬರೂ ಒಂದೇ ಅಂತ ಹೇಳಿ ಕಳಿಸ್ತಾರೆ. ಹೀಗೆ ಒಂದೇ ಅಂದರೆ ಏನು ಎಂಬುದು ನಮಗೆ ತಿಳಿಯದ ವಿಚಾರ. ಆಮೇಲೆ ಕುಳಂದೈ ಆನಂದರು ಅಂತ ಹೇಳಿ, ಕುಳಂದೈ ಆನಂದರ ವಿಚಾರವನ್ನು ಹೇಳೋಣ. ಮಾನಸ ಸರೋವರ ಹಿಮಾಲಯ, ಅಲ್ಲಿ ಅವರು ಹಿಂದಿನ ಜನ್ಮದಲ್ಲಿ 1000 ವರ್ಷ ತಪಸ್ ಮಾಡಿ ಜೀವಂತ ಸಮಾಧಿಯಾಗಿದ್ದರು. ನೇಪಾಳ ಪಶುಪತಿ ದೇವಸ್ಥಾನದ ಹತ್ರ ಅವರು ಇದ್ದು 1000 ವರ್ಷ ತಪಸ್ ಮಾಡಿ ಅವರು ಜೀವಂತ ಸಮಾಧಿಯಾಗಿದ್ದರು. ಅವರೇ ಹಾಲಾಸ್ಯ ಎಂಬ ಸ್ಥಳ, ವೈಗೈ ನದಿಯ ತೀರ ತಮಿಳುನಾಡಿನಲ್ಲಿ ಅವರು ಕುಳಂದೈ ಆನಂದರಾಗಿ ಅವರು ಅವತಾರ ಎತ್ತಾರೆ. ಅವಲ್ಲಿ 1000 ವರ್ಷ ತಪಸ್ ಮಾಡಿದಾಗ ಆ ಒಂದು ಕಾಲದಲ್ಲಿ ಇವರು ಕರ್ನಾಟಕದ 3 ಜನ ಮಹಾಪುರುಷರನ್ನ ಭೇಟಿಯಾಗ್ತಾರೆ. ಯಾರಪ್ಪ? ಚಳಗುರಿಕೆ ಎರ್ರಿ ತಾತ ಅಂತ. ಈ ಎರ್ರಿ ತಾತ ಅವ್ರು ಹೆಂಗಪ್ಪ ಅಂತಂದರೆ, ಅವ್ರ ಮೇಲೆ ಹುಳುಗಳು, ಗೊದ್ದ, ಇರುವೆ ಎಲ್ಲ ಓಡಾಡ್ತಿರ್ತವೆ. ಅವನ್ನ ಯಾರಾದ್ರೂ ತೆಗೆದ್ರೆ ಇವರು ಕೂಗಿತಾ ಇದ್ರು. ಆ ಪುನಃ ಮತ್ತೆ ಆ ಗೊದ್ದನೋ ಇರುವೆನೋ ಅವ್ರ ಮೈ ಮೇಲೆ ಬಿಟ್ಟರೆ ಅವಾಗ ಸುಮ್ಮಗಾಗ್ತಿರೋ ಸಂತೋಷದಿಂದ ಅವು ಮೈ ಮೇಲೆ ಹರಿದಾಡಲಿ, ಕೊಚ್ಚಲಿ, ಏನಾರ ಮಾಡಲಿ. ಹೀಗೆ ಅವರು ತಮ್ಮ ದೇಹ ಭಾವವನ್ನು ಬಿಟ್ಟು ಇರ್ತಾ ಇದ್ರು. ಆದಿವಾನಿ ಲಕ್ಷ್ಮೀದೇವಿ 2ನೇರು, 3ನೇರೆ ಕುಮಾರನಹಳ್ಳಿ ಶಂಕರಲಿಂಗ ಭಗವಾನರು. ಶಂಕರಲಿಂಗ ಭಗವಾನರು ನೂರನಾಗಿದ್ದಾಗ ಒಂದ್ಸರಿ ಇವರು ಸಂದರ್ಶನ ಮಾಡಿದ್ದಾರೆ. ಆಮೇಲೆ ಕುಮಾರನಹಳ್ಳಿ ಇದ್ದಾಗ ಸಂದರ್ಶನ ಮಾಡಿದ್ದಾರೆ. ಅಪ್ಪನ್ನ ಯಾರು ಬಂದು ಭೇಟಿ ಆಗ್ತಾರೆ, ಅವರು ಯಾರು ಎಂಬ ವಿಚಾರವನ್ನು ಅಪ್ಪನೇ ಹೇಳಿದರೆ ಗೊತ್ತಾಗ್ತಿತ್ತೆ ಹೊರತು ಅಲ್ಲಿ ಪಕ್ಕದಾಗೆ ಕೂತಿದ್ರು ಕೂಡ ನಮಗೆ ವಿಚಾರ ತಿಳಿತಿರ್ಲಿಲ್ಲ ಅಂಥೇಳಿ ಶಿವಮೊಗ್ಗ ವೆಂಕಟೇಶ್ವರ ಹೇಳಿದರು. ಪಕ್ಕದಾಗೆ ನೀವು ಕೂತರು ಕೂಡ ಬಂದರು ಯಾರು, ಯಾಕೆ ಬಂದರು, ಅವ್ರು ಯಾರು ಎಂಬ ವಿಚಾರ ಅಪ್ಪ ಹೇಳಬೇಕೋ ಹೊರತು ಹೇಳಿದೆ ಹೊರತು ನಮ್ಮ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಯಾರೋ ಬರ್ತಾಯಿದ್ರು, ಅವ್ರಿಗೇನೋ ಹೇಳಿ ಕಳಿಸ್ತಾ ಇದ್ರು. ಇವರು ಏನು ಮಾಡಿದರು, ಏನು ಎಂಬ ವಿಚಾರ ಅವ್ರು ಹೇಳಿದ್ರು ಮಾತ್ರ ಹೋಗ್ತಾ, ಇಲ್ಲೇ ಇದ್ದರೆ ಗೊತ್ತಾಗ್ತಿರ್ಲಿಲ್ಲ. ಅಪ್ಪ ಅವರು ಎಲ್ಲವನ್ನೂ ಹೇಳ್ತಿರ್ಲಿಲ್ಲ, ಕೆಲವೊಂದು ಮಾತ್ರ ಹೇಳ್ತಾಯಿದ್ರು. ಭಾಳಷ್ಟು ಜನ ಬಂದು ಭೇಟಿಯಾಗಿ ಹೋಗೋರು. ಹಾಗೆ ಕುಳಂದೈ ಆನಂದರು ಕೂಡ ಬಂದು ಭೇಟಿಯಾಗಿ ಹೋಗಿದ್ದಾರೆ. ಹಾಗಾದರೆ ನಮ್ಮಪ್ಪ ಯಾರು, ಶಂಕರಲಿಂಗ ಭಗವಾನರು ಯಾರು ಅಂತ ಪ್ರಶ್ನೆ. ಅದಾದಮೇಲೆ ಇತ್ತೀಚೆಗೆ ಕುಮಾರನಹಳ್ಳಿಯಲ್ಲಿ ಯಾರೋ ಒಬ್ಬರು ಬಂದರು. ಅನೇಕ ಜನ ಬಂದು ಸಮಾಧಿ ಸಂದರ್ಶನ ಮಾಡ್ತಾ ಇರ್ತಾರೆ. ಹಾಗೆ ಯಾರು ಬಂದು ಅಪ್ಪ ಅವರ ಚಿತ್ರಪಟವನ್ನು ಸಮಾಧಿಯಲ್ಲಿದ್ದು ನೋಡಿದರು. ಸಮಾಧಿ ನೋಡಿಬಿಟ್ಟು ಇವರೇ ಬಂದವರು ಅಂತೇಳಿ ಸಮಾಧಿ ಇಳಿದು ಹೋಗ್ತಾ ಇದ್ದಾರೆ. ಆಮೇಲೆ ಪಕ್ಕದಾಗಿದ್ದರು ಅವರಿಗೆ ಮಂಗಳಾರತಿ ಎಲ್ಲ ಮಾಡಿಕೊಟ್ಟ ಮೇಲೆ, ನೀವು ಇವರೇ ಅಂತ ಸಮಾಧಿ ಇಳಿದು ಬಂದ್ರಲ್ಲ, ಯಾಕೆ, ಯಾರು ಇವರು ಅಂತ. ಅದಕ್ಕೆ ಅವರು ಹಂಪೆ ಬಿಷ್ಟಪ್ಪನವರ ವಂಶಸ್ಥರಂತೆ. ಅವರು ಕುಮಾರನಹಳ್ಳಿ ಮುಂದೆ ಹೋಗ್ಬೇಕಾದ್ರೆ ಕುಮಾರನಹಳ್ಳಿ ಭೇಟಿಯಾಗೋಣ ಅಂತ ಅವರು ಯಾರು ಸ್ನೇಹಿತರು ಅವರನ್ನು ಕರ್ಕೊಂಬಂದಿದ್ರು. ಅದರಿಂದ ಸಮಾಧಿಯನ್ನು ನೋಡಿದ ತಕ್ಷಣವೇ ಇವರೇ ಅಂತೇಳಿ ಅವ್ರು ಕೂಗ್ಕೊಂಡವರು. ಏನಿದು ವಿಚಾರ? ತುಂಗಭದ್ರೆಯ ಮಧ್ಯದಲ್ಲಿ, ನದಿಯ ಮಧ್ಯದಲ್ಲಿ ಶಂಕರಲಿಂಗನ ಗಡ್ಡೆ ಅಂತ ಇದೆಯಂತೆ. ಅಲ್ಲಿ ಬಿಷ್ಟಪ್ಪನವರು ಶತ್ರು ದಾಳಿ ಆದಾಗ ಮೂಲ ದೇವರುಗಳನ್ನೆಲ್ಲ ತಂದು ಅಲ್ಲಿ ಸಂರಕ್ಷಣೆ ಮಾಡಿದ್ರಂತೆ ಶಂಕರಲಿಂಗ ಗಡ್ಡೆಯಲ್ಲಿ. ಅಲ್ಲಿಗೆ ಶಿವರಾತ್ರಿಗೆ ಈ ಬಿಷ್ಟಪ್ಪನವರ ವಂಶಸ್ಥರು ಹೋಗಿ ಬರತಕ್ಕಂಥ ಒಂದು ಪದ್ಧತಿ ಇದೆ. ಹಾಗೆ ಅವರ ವಂಶಸ್ಥರು ಯಾರೋ ಆ ಶಂಕರಲಿಂಗ ಗಡ್ಡೆಗೆ ಹೊರಟಿದ್ದಾರೆ, ದಾರಿ ತಪ್ಪಿದಾಗ ಅವರೇನು ಮಾಡಿದ್ದಾರೆ, ಶಂಕರಲಿಂಗ ಅಂತ ಕೂಗಿದ್ದಾರೆ. ಶಂಕರಲಿಂಗ ಅಂತ ಅವ್ರು ಕೂಗಿದ ತಕ್ಷಣವೇ ಒಬ್ಬರು ಬಂದರು, ಅವರಿಗೆ ದಾರಿಯನ್ನು ತೋರಿಸಿದ್ರು.
ಆಮೇಲೆ ಶಂಕಲಿಂಗ ಗಡ್ಡೆಯಲ್ಲಿ ಅವರು ಅದೃಶ್ಯರಾಗಿ ಹೋದರು. ಅದಕ್ಕೆ ಕೊಮಾರನಹಳ್ಳಿಯಲ್ಲಿ ಸಮಾಧಿಯಲ್ಲಿ ನೋಡಿದ ತಕ್ಷಣ ಅವರು ಇವರೇ ಬಂದಿದ್ದು ಅಂತ ಹೇಳಿ ಗುರುತಿಸಿದ್ರು, ಇವರೇ ಬಂದರು ದಾರಿ ತೋರಿಸಿದ್ರು ಅಂತ ಹೇಳಿ. ಈ ಕೊಮಾರನಹಳ್ಳಿ ಶಂಕಲಿಂಗ ಭಗವಾನ್ರು ಅವರಿಗೆ ದಾರಿಯನ್ನು ತೋರಿಸಿದ್ರು. ಅವರು ಬಿಷ್ಟಪ್ಪನವರು ವಂಶಸ್ಥರು. ಚಿದಂಬರ ದೀಕ್ಷಿತರು ಯಾಗ ಮಾಡಬೇಕಾದ್ರೆ ಗಣ್ಯ ವ್ಯಕ್ತಿಗಳನ್ನು ಕುರ್ಚಿ ಹಾಕಿ ಕೂರಿಸ್ತಾ ಇದ್ರು. ಹಾಗೆ ಈ ಬಿಷ್ಟಪ್ಪನವರ ವಂಶಸ್ಥರನ್ನು ಕುರ್ಚಿ ಹಾಕಿ ಕೂಡಿಸ್ತಾ ಇದ್ರು ಯಾಗದಲ್ಲಿ. ಹೀಗೆ ಇವರ ಒಂದು ಸ್ಥಾನಮಾನ ಬಹಳ ದೊಡ್ಡದು. ಯಾಕೆಂದರೆ ಈ ಬಿಷ್ಟಪ್ಪರವರೇ ವಿರೂಪಾಕ್ಷನ ಅವತಾರ ಹೌದು. ಆದ್ದರಿಂದ ಈ ಶಂಕಲಿಂಗನ ಗಡ್ಡೆಯಲ್ಲಿ ಬಿಷ್ಟಪ್ಪನವರ ವಂಶಸ್ಥರು ಅಲ್ಲಿ ಭೇಟಿ ಆಗ್ತಕ್ಕಂಥ ಒಂದು ಇದು ಪದ್ಧತಿ ಇದೆ. ಹಾಗಾದರೆ ಆ ಶಂಕಲಿಂಗ ಯಾರು, ನಮ್ಮ ಶಂಕಲಿಂಗ ಯಾರು, ಇದೆಲ್ಲವೂ ಕೂಡ ತಿಳಿಯದಂಥ ವಿಚಾರ ಆಗಿದೆ. ಅದರಿಂದ ಶಂಕಲಿಂಗ ಭಗವಾನ್ರು ಅಂಬರು ಬರೇ ನಮ್ಮ ಕೊಮಾರನಹಳ್ಳಿ ಸಮಾಧಿಯಾಗಿರೋರಲ್ಲ, ಇಡೀ ಬೇರೆ ಬೇರೆ ಕಡೆಗೂ ಕೂಡ ಅವರ ಒಂದು ಪ್ರಭಾವ ಇದೆ ಅಂತ ಗೊತ್ತಾಗುತ್ತೆ. ಹೀಗೆ ಹೊರದೇಶಗಳಿಗೆ ಹೋಗ್ತಕ್ಕಂಥವರು ಅವರು ಕೂಡ ಅಲ್ಲಿ ಈ ಒಂದು ಫೋಟೋವನ್ನು ಶಂಕಲಿಂಗವಾದರ ಫೋಟೋವನ್ನು ಹಾಕ್ಕೊಂಡು ಅವರು ಕೂಡ ಭಜನೆ ಎಲ್ಲ ಮಾಡ್ತಾರಂತೆ. ಹೀಗೆ ಇಡೀ ಪ್ರಪಂಚದಲ್ಲಿ ಶಂಕಲಿಂಗ ಭಗವಾನರು ಸರ್ವವ್ಯಾಪಿಯಾಗಿದ್ದಾರೆ. ಇಂಥ ಭಗವಾನರ ಮಹಾಪುರುಷರ ಸಂಗಮ ಮತ್ತು ಅವತಾರ ಪುರುಷರ ಸಂಗಮವಾದ ಶಂಕಲಿಂಗ ಭಗವಾನರು ನಮಗೆ ಗುರುಗಳಾಗಿ ಬಂಧುಗಳಾಗಿ ದೊರೆತಿದ್ದು ನಮ್ಮ ಪುಣ್ಯ ಫಲವೇ ಸರಿ. ಆದ್ದರಿಂದ ಇವರ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಲಿ, ಸದಾ ಇರಲಿ. ನಾವು ಅವರ ಒಂದು ಸೇವೆಯನ್ನು ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ನಾವು ಅವರ ನೆನಪಿನಲ್ಲಿ ಸ್ಮರಣೆಯಲ್ಲಿರೋಣ ಅಂತ ಹೇಳ್ತಾ ನನ್ನ ಈ ಒಂದು 2 ಮಾತನ್ನು ಮುಗಿಸ್ತೇನೆ. ಹಾಗೆಯೇ ಮಂಗಳ ಮಾಡೋಕ್ಕೋಸ್ಕರ ಈ ಒಂದು ಆರತಿಯ ಹಾಡು, ಈ ಹಾಡು ಬಹಳ ಅಪರೂಪವಾಗಿದೆ. ನಾವು ಬೇರೆ ಹಾಡುಗಳಿಂದ ಹೇಳ್ತೀವಿ, ಆದರೆ ಈ ಹಾಡನ್ನು ನಾವು ಹೇಳೋದು ಬಹಳ ಅಪರೂಪ, ಹೇಳಿಲ್ಲ ಅಂತ. ಅದರಿಂದ ಈ ಹಾಡನ್ನು ಹೇಳ್ತಾ ನಾನು ಮಂಗಳವನ್ನು ಮಾಡ್ತೇನೆ. ಮಂಗಳ ಶ್ರೀ ಗುರು ಶಂಕರಲಿಂಗ, ಮಂಗಳ ಸದ್ಗುರು ದೇವ ಶುಭಾಂಗ, ಮಂಗಳ ಶ್ರೀ ಗುರು ಶಂಕರಲಿಂಗ, ನುಲಪುರವಾಸ ಪರಮಯೋಗೀಶ, ಕಲುಷ ವಿನಾಶ ಕಾಮಿತ ಫಲದ, ಮಂಗಳ ಶ್ರೀ ಗುರು ಶಂಕರಲಿಂಗ, ಕೃಷ್ಣ ಶರ್ಮಾತ್ಮಜ ಪರಬ್ರಹ್ಮ ತೇಜ, ಕೃಷ್ಣ ಮಹಾಪದ ಪಂಕಜ ಸೇವಕ, ಮಂಗಳ ಶ್ರೀ ಗುರು ಶಂಕರಲಿಂಗ, ಮಂಗಳ ಸದ್ಗುರು ದೇವ ಶುಭಾಂಗ, ನುಲೆಪುರವಾಸ ಪರಮಯೋಗೀಶ, ಕಲುಷ ವಿನಾಶ ಕಾಮಿತ ಫಲದ, ಮಂಗಳ ಶ್ರೀ ಗುರು ಶಂಕರಲಿಂಗ, ಮಂಗಳ ಸದ್ಗುರು ದೇವ ಶುಭಾಂಗ, ಸುಬ್ಬಂಬ ಸುತ ಸುಗುಣ ಭರಿತ, ಸುಬ್ರಹ್ಮಣ್ಯ ಚಿತ್ತ ವಿಮಲ ಚರಿತ, ಮಂಗಳ ಶ್ರೀ ಗುರು ಶಂಕರಲಿಂಗ, ಮಂಗಳ ಸದ್ಗುರು ದೇವ ಶುಭಾಂಗ, ಪಂಕಜ ಚರಣ ಸಂಕಟ ಹರಣ, ಕಿಂಕರ ಪಾಲಕ ವೆಂಕಟೇಶಾರ್ಚಿತ, ಮಂಗಳ ಶ್ರೀ ಗುರು ಶಂಕರಲಿಂಗ, ಮಂಗಳ ಸದ್ಗುರು
ದೇವ ಶುಭಾಂಗ ಮುಲೆಪುರವಾಸ ಪರಮಯೋಗೀಶ ಕಲುಷ ವಿನಾಶ ಕಾಮಿತ ಫಲದ ಮಂಗಳ ಶ್ರೀ ಗುರು ಶಂಕರಲಿಂಗ ಮಂಗಳ ಸದ್ಗುರು ದೇವ ಶುಭಾಂಗ ಸಿದ್ಧಾಂತವದು ಚಿಂತನ ಶ್ರೀ ಗುರುದೇವ ದತ್ತ. ಅಪ್ಪ ಅವರು ಯಾವ ಒಂದು ಅವತಾರ ಅಂತ ಹೇಳ್ಬಿಟ್ಟು ಶ್ರದ್ಧಾಂಕ ಕೇಳಿದ್ವಿ. ಅಪ್ಪ ಯಾವ ಅವತಾರ ಅಲ್ಲ ಅಂತ ಅಂದರೆ ಅವನು ಸರ್ವವ್ಯಾಪಕ, ಅವನು ಎಲ್ಲವೂ ಅವನೇ ಆಗಿರ್ಬೇಕಾದ್ರೆ ಅವನು ಇದಲ್ಲ ಅಂತ ನಾವು ಯಾವುದಕ್ಕೂ ಹೇಳೋಕ್ಕೆ ಆಗಲ್ಲ. ಅವನಲ್ಲದೆ ಇರೋದು ಯಾವುದೂ ಇಲ್ಲೇ ಇಲ್ಲ, ಅವನು ಇಲ್ಲದೆ ಇಲ್ಲದೆ ಯಾವುದೂ ಇರೋದೂ ಇಲ್ಲ. ಹಾಗೆ ನಮ್ಮಪ್ಪ ಅಂದರೆ ಅವನು ಎಲ್ಲ ಅಂತ, ಎಲ್ಲವೂ ಅವನೇ, ಎಲ್ಲವೂ ಅವನಿಂದನೇ ಅಂತ ನಾವು ಹೇಳ್ಬೋದು. ಆದರೆ ಈ ಪುಸ್ತಕಗಳಲ್ಲಿ ಅಂದರೆ ಕಥೆಯ ರೂಪದಲ್ಲಿ ಏನೋ ಬಂದಿದೆಯೋ ಅದನ್ನು ತಗೊಂಡು ಇವತ್ತು ರಾಮರಾವ್ ಅವರು, ಅದೇ ನನ್ನ ತಂದೆಯವರು ಹೇಳಿದ್ರು. ಈ ಒಂದು ಏನು ಚರಿತ್ರೆಯಲ್ಲಿ ಒಂದು ಅಥವಾ ಒಂದು ಹಿರಿಯರ ಒಂದು ನುಡಿಯಲ್ಲಿ ಸಿಕ್ಕಂಥ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇದ್ರ ಒಂದು ಮಹತ್ವದ ವಿಚಾರಗಳು ಎಷ್ಟೊಂದು ಹಲವಾರು ಇತ್ತು. ಅಪ್ಪನ ಮಹಿಮೆಯನ್ನು ಕೇಳಲು ಸಿಕ್ತು. ಹಾಗೆಯೇ ಎಲ್ಲವೂ ಅವನೇ ಅನ್ನೋದು ಒಂದು ಅಂದ್ರೆ ಒಂದೇನದು ಅದರ ಒಂದು ವಿಚಾರವನ್ನು ಈ ರೀತಿಯಾಗಿ ಅವರು ನಿರೂಪಣೆ ಮಾಡಿದ್ದಾರೆ. ತುಂಬ ಸುಂದರವಾಗಿತ್ತು, ಬಹಳ ಚೆನ್ನಾಗಿತ್ತು. ವಿಚಾರಗಳು ಹೊಸ ಹೊಸ ವಿಚಾರಗಳಿತ್ತು. 3 ಪುಸ್ತಕಗಳೆಲ್ಲ ಒಂದು ಕ್ರೋಢೀಕರಿಸಿ ಹೇಳಿದಂಥ ಒಂದು ವಿಚಾರ ಇದು. ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ರಾಮರಾವ್ ಅವರಿಗೆ. ಹಾಗೆ ಬಂದಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಒಂದು 10 ನಿಮಿಷದಲ್ಲಿ ಯಾರಾದರೂ ಏನಾದರೂ ಮಾತಾಡೋದಿದ್ದರೆ ಇದ್ರ ಬಗ್ಗೆ ಮಾತಾಡ್ಬೋದು ಅಂತ ಹೇಳ್ತೇನೆ. ಮಾತಾಡಿ ಅವರು. ನಮಸ್ಕಾರ. ಇವತ್ತಿನ ಅಪ್ಪನ ವೈಭವದಲ್ಲಿ ಎಲ್ಲಾ ರೂಪವು ತಾನಂತೆ ಶಿವ ಎಲ್ಲೆಲ್ಲಿಯೂ ತಾನಿಹನಂತೆ ಅಂತ ಕೇಳಿದೀವಲ್ಲ, ಅದೇ ತರ ಎಲ್ಲಾ ಅವತಾರಗಳ ಸಂಗಮವೇ ಅಪ್ಪ ಅಂತ ಕೇಳಿದ್ವಿ ನಾವು. ಅದನ್ನ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರು. ಹಂಗೆ ಆ ಎಲ್ಲ ಅವತಾರಗಳ ಶಕ್ತಿ, ಸರ್ವಶಕ್ತಿ ನಮ್ಮ ಮುಂದೆ ಕಣ್ಣಿಗೆ ಕಾಣ್ತಾ ಇರೋನೆ ನಮ್ಮ ಅಪ್ಪ ಅಂತ ನಾವು ಭಾವಿಸ್ಬಿಟ್ಟು ಇವತ್ತು ಬಹಳ ಆನಂದ ಪಟ್ವಿ. ಇದನ್ನ ತಿಳಿಸ್ಕೊಟ್ಟ ಚಿಕ್ಕಪ್ಪನಿಗೆ ತುಂಬು ಹೃದಯದ ಧನ್ಯವಾದಗಳು. ಜೈ ಶಂಕರಲಿಂಗ. ಇನ್ಯಾರಾದರೂ ಮಾತಾಡ್ತೀರಾ? ಸತ್ಸಂಗವನ್ನು ಅಂತ್ಯ ಮಾಡ್ತಾ ಇದ್ದೇನೆ. ಇವತ್ತಿನ ಒಂದು ಭಾಗವನ್ನು ಮತ್ತೆ ನಾವು ಮುಂದಿನ ವಾರಗಳಲ್ಲಿ ಅಪ್ಪನ ವೈಭವವನ್ನು ಮುಂದುವರಿಸೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಶಂಕರಲಿಂಗ. ಎಲ್ಲರಿಗೂ ನಮಸ್ತೆ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ.